नहीं दिया। जय मसीह की। ಕ್ರಿಸ್ತನಲ್ಲಿ ನಮಸ್ಕಾರಗಳು. हमारे वहाँ पे छत्तीसगढ़ में जब लोग आकर एक दूसरे को गुड मॉर्निंग बोलते हैं या फिर जय मसीह की बोलते हैं तो लोग वापस जवाब देते हैं. ಅಲ್ಲಿ ಛತ್ತೀಸ್ಗಢದಲ್ಲಿ ಅಲ್ಲಿರುವಂತಹ ವಿಶ್ವಾಸಿಗಳು ಗುಡ್ ಮಾರ್ನಿಂಗ್ ಅಥವಾ ಶುಭ ಮುಂಜಾನೆ ಕ್ರಿಸ್ತನಲ್ಲಿ ವಂದನೆಗಳು ಎಂಬುದಾಗಿ ಹೇಳುವಾಗ ತಕ್ಷಣವೇ ಜೋರಾಗಿ ಅವರು ಪ್ರತಿಸ್ಪಂದನೆ ಮಾಡ್ತಾರೆ. मैंने सुना है कि इंडिया में सब जगह ऐसी होता है. ನಾನು ಈ ರೀತಿಯಾಗಿ ಕೇಳಲ್ಪಟ್ಟಿದ್ದೆ ಭಾರತ ದೇಶದಲ್ಲೂ ಇದೇ ರೀತಿಯಾಗಿದೆ ಎಂಬುದಾಗಿ. आप शायद कर्नाटक इंडिया के बाहर कहीं होगा तो फिर अलग बात है. ಕರ್ನಾಟಕದಲ್ಲಿ ಅಥವಾ ಬೇರೆ ಮತ್ತೆಲ್ಲ ಕಡೆ ಈ ರೀತಿಯಾಗಿದ್ದರೆ ಅದು ಬೇರೆ ಆಗಿದೆ. ठीक है. जय मसीह की. ಕ್ರಿಸ್ತ बढ़िया. ठीक है. तो अच्छा नाश्ता मिला. ಎಲ್ಲರಿಗೂ ಒಳ್ಳೆಯ ಉಪಹಾರ ಸಿಕ್ಕಿದೆ. आनंदित है आप लोग. ಎಲ್ಲರೂ ಸಂತೋಷವಾಗಿದ್ದೀರಿ. अगले 3 दिन हम लोग साथ में बिताने वाले हैं. ನಾವು ಮುಂದಿನ 3 ದಿನಗಳ ಕಾಲ ಈ ರೀತಿಯಾಗಿ ಒಟ್ಟಿಗೆ ಇರಲಿಕ್ಕಿದ್ದೇವೆ. और इसलिए मैं चाहता हूं कि जरा मुस्कुराते हुए हम लोग बैठे रहे, है ना. ನಾನು ಈ ರೀತಿಯಾಗಿ ಇಷ್ಟಪಡುತ್ತೇನೆ ನೀವೆಲ್ಲರೂ ಮುಗುಳ್ನಗೆಯಿಂದ ಇದರಲ್ಲಿ ಪಾಠ ತೆಗೆದುಕೊಳ್ಳೋಣ. फिजिक्स और मैथमेटिक्स का लेक्चर नहीं होने वाला. ಇಲ್ಲಿ ಭೌತಶಾಸ್ತ್ರ ಅಥವಾ ಗಣಿತಶಾಸ್ತ್ರ ಅಭ್ಯಾಸ ನಡೀತಾ ಇಲ್ಲ. परमेश्वर के जीवते वचन के संबंध में हम कुछ बातों को करेंगे. ಜೀವಗಳಂತಹ ದೇವರ ಒಂದು ವಾಕ್ಯದ ವಿಷಯವಾಗಿ ಕೆಲವು ವಿಷಯಗಳನ್ನು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. उतना ही नहीं, हमारे व्यक्तिगत जीवनों के संबंध में जो सवाल है उस पर हम चर्चा करेंगे. ಅದರೊಂದಿಗೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿರುವಂತಹ ಅನೇಕ ಪ್ರಶ್ನೆಗಳನ್ನು ಕುರಿತುಕೊಂಡು ನಾವು ಆಲೋಚನೆ ಮಾಡಲಿಕ್ಕಿದ್ದೇವೆ. और कोशिश करेंगे कि जब यहाँ से हम निकले हम एक नई ऊर्जा और एक नई सामर्थ्य के साथ निकले. ಇಲ್ಲಿಂದ ಹೊರಟು ಹೋಗುವಾಗ ನಾವು ಒಂದು ದೊಡ್ಡ ಶಕ್ತಿಯನ್ನು ಪಡೆದವರಾಗಿ ದೇವರ ಸಾಮರ್ಥ್ಯದಿಂದ ತುಂಬಿದವರಾಗಿ ಹೊರಟು ಹೋಗೋಣ ಎಂಬ ನಿರೀಕ್ಷೆಯಿಂದ ನಾವು ಕುಳಿತುಕೊಂಡಿದ್ದೇವೆ. और इसलिए जरूरी है कि आप लोग ಅದಕ್ಕೆ ಅವಶ್ಯಕವಾಗಿದೆ ನೀವಾದರೂ ऊर्जा के साथ, प्रार्थना के साथ, मुस्कुराहट के साथ बैठे रहे. ನೀವಾದರೂ ಮುಗುಳ್ನಗುತ್ತಾ ಒಂದು ಶಕ್ತಿಯೊಂದಿಗೆ ದೇವರಾತ್ಮನ ಸಾಮರ್ಥ್ಯವನ್ನು ಎದುರು ನೋಡುತ್ತಾ ಕುಳಿತುಕೊಳ್ಳಿರಿ. ठीक है. एक बार एक व्यक्ति की कहानी को इस प्रकार से बताया गया है. ಈ ರೀತಿಯಾಗಿ ಒಬ್ಬ ವ್ಯಕ್ತಿಯ ಒಂದು ಜೀವಿತ ಕಥೆಯನ್ನ ಹೇಳಲ್ಪಟ್ಟಿದೆ. अच्छा, आप लोग में से कितने लोग हिंदी समझते हैं? जरा हाथ उठाएंगे. ಎಷ್ಟು ಜನರಿಗೆ ಹಿಂದಿ ಅರ್ಥ ಆಗ್ತದೆ? वेरी गुड. ओके, ठीक है. तो एक बार एक व्यक्ति नौकरी की तलाश में था. ಈ ಒಂದು ವ್ಯಕ್ತಿಯು ಒಂದು ಕೆಲಸದ ಹುಡುಕಾಟದಲ್ಲಿದ್ದನು. वो सब जगह कोशिश किया परंतु उसको नौकरी नहीं मिली. ಎಲ್ಲ ಕಡೆ ಆತನು ಪ್ರಯತ್ನ ಮಾಡಿದನು ಕೂಡ ಕೆಲಸ ಸಿಗಲಿಲ್ಲ. एक बार एक जगह उसने इस प्रकार से नोटिस देखा. ಒಂದು ಕಡೆ ಆತನು ಒಂದು ಜಾಹೀರಾತನ್ನ ನೋಡಿದನು. सर्कस में बंदरों की जरूरत है. ಆ ಒಂದು ಸರ್ಕಸ್ ನಲ್ಲಿ ಮಂಗಗಳ ಅವಶ್ಯಕತೆ ಎಂಬುದಾಗಿ. तो ये व्यक्ति बोला कि अरे बंदरों की जरूरत है तो नोटिस क्यों लगाया गया है? ಅಲ್ಲಿ ಮಂಗಗಳ ಅವಶ್ಯಕತೆ ಇದೆ ಅಂದ್ರೆ ಯಾಕೆ ಅವರು ಜಾಹೀರಾತು ಅಂಟಿಸಬೇಕು? बंदर पढ़ सकते हैं क्या? ಆ ರೀತಿಯಾಗಿ ಮಂಗಗಳು ಓದ್ತಾವೇನು? बंदर आके नोटिस में देखेगा, अच्छा बंदर की जरूरत है तो जाकर सर्कस में अप्लाई करेगा, ऐसा होता है क्या? ಮಂಗಗಳು ಅದನ್ನ ನೋಡಿ ಹೌದು ಇಲ್ಲಿ ಒಂದು ವೇಕೆನ್ಸಿ ಖಾಲಿ ಇದೆ ನಾನು ಹೋಗಿ ಪ್ರಯತ್ನ ಮಾಡಬೇಕೆಂಬುದಾಗಿ ಮಾಡುತ್ತವಾ? तो इसलिए ये सोचने लगा और बोला कि मैं जाके पता लगाता हूं कि अंदर किसकी जरूरत है. ಆತನು ಈ ರೀತಿಯಾಗಿ ಆಲೋಚನೆ ಮಾಡಿ ಮುಂದೆ ಅಲ್ಲಿ ಹೋಗಿ ಏನಿದೆ ಯಾವ ರೀತಿಯಾದಂತ ಕೆಲಸ ಎಂಬುದಾಗಿ ನೋಡ್ತಾನೆ ಎಂಬುದಾಗಿ ಆತನು ಮುಂದೆ ಹೋಗುತ್ತಾನೆ. तो इसने अंदर जाकर बातचीत शुरू किया. ಅಲ್ಲಿ ಹೋಗಿ ಮಾತುಕತೆಯನ್ನು ಪ್ರಾರಂಭಿಸ್ತಾನೆ. तो सर्कस वालों ने बोला देखिए भाई साहब ऐसा है. ಅಲ್ಲಿರುವಂತಹ ಸರ್ಕಸ್ ದಲ್ಲಿರುವಂತಹ ವ್ಯಕ್ತಿಗಳು ಮಾಲೀಕರು ಹೇಳ್ತಾರೆ, ಸಹೋದರ ಈ ರೀತಿಯಾಗಿದೆ, आजकल जानवरों को सर्कस में इस्तेमाल करने के लिए बहुत सारे लाइसेंस लेने पड़ते हैं. ಈ ರೀತಿಯಾಗಿ ಸರ್ಕಸ್ ದಲ್ಲಿ ಪಶುಗಳನ್ನು ಅಥವಾ ಪ್ರಾಣಿಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕಾಗಿ ಲೈಸೆನ್ಸ್ ಅವಶ್ಯಕತೆ ಇರ್ತದೆ. और उसके साथ साथ यदि जानवरों के साथ कुछ व्यवहार बुरा कर दिए तो केस भी लग जाता है. ಆ ಒಂದು ಸರ್ಕಸ್ ದಲ್ಲಿ ಆ ಪ್ರಾಣಿಗಳೊಟ್ಟಿಗೆ ಏನಾದರೂ ನಾವು ಹಿಂಸೆಯನ್ನ ಮಾಡಿದ್ದೆ ಆದರೆ ಅದರ ಮೇಲೆ ಕೇಸ್ ಆಗ್ತದೆ. तो इसलिए हम लोग अब क्या कर रहे हैं, हम सोच रहे हैं कि कोई एक व्यक्ति ही इस कार्य को कर ले, हम उसको बंदर का मुखौटा पहना देंगे और वो जो है बंदर के उस कार्य को सर्कस में कर लेगा. ಆದ ಕಾರಣ ನಾವು ಒಬ್ಬ ವ್ಯಕ್ತಿಯನ್ನು ಹುಡುಕ್ತಾ ಇದ್ದೇವೆ. ಆ ವ್ಯಕ್ತಿಯು ಈ ಮಂಗನ ವೇಷವನ್ನು ಧರಿಸಿಕೊಂಡು ಮಂಗನ ಹಾಗೆ ಆಟವನ್ನು ಮಾಡುವುದರ ಮೂಲಕವಾಗಿ ನಾವು ಸರ್ಕಸ್ ಮಾಡಲಿಕ್ಕೆ ಸಹಾಯ ಆಗ್ತದೆ ಎಂಬುದಾಗಿ. तो इस व्यक्ति ने सोचा अरे मैं तो इससे पहले ऐसा कुछ काम किया नहीं हूं. ಈ ವ್ಯಕ್ತಿ ಯೋಚನೆ ಮಾಡುತ್ತಾನೆ, ಇಂತಹ ಕೆಲಸ ನಾನು ಮೊದಲು ಎಂದೂ ಮಾಡಿಲ್ಲವಲ್ಲ. बंदर के समान कूदना नोचना ये सब मुझे नहीं आता. ಆ ಮಂಗದ ಹಾಗೆ ಜಿಗಿಯುವುದು ಅಥವಾ ಮಂಗದ ಹಾಗೆ ಮಗವನ್ನು ಪರಿಚಿಕೊಳ್ಳುವುದು ಗೊತ್ತಿಲ್ಲಲ್ಲ. तो सर्कस वालों ने बोला कि कोई बात नहीं, डरो मत, हम आपको ट्रेनिंग देंगे. ಆ ಒಂದು ಸರ್ಕಸ್ ನವರು ಹೇಳುತ್ತಾರೆ, ನೀನು ಹೆದರಬೇಡ, ನಾವು ನಿಮಗೆ ಸಹಾಯ ಮಾಡ್ತೇವೆ ಎಂಬುದಾಗಿ. तो इस व्यक्ति ने बोला वैसे भी मेरे पास कोई काम नहीं है, जब तक कोई अच्छी नौकरी नहीं मिल जाती मैं इसी काम को कर लेता हूं. ಈ ವ್ಯಕ್ತಿಯು ನಿರ್ಧರಿಸುತ್ತಾನೆ, ನನ್ನ ಹತ್ರ ಒಂದು ಒಳ್ಳೆ ಕೆಲಸವಿಲ್ಲ, ಒಳ್ಳೆ ಕೆಲಸ ಸಿಗುವವರೆಗಾದ್ರೂ ನಾನು ಈ ಕೆಲಸವನ್ನು ನಿಭಾಯಿಸೋಣ ಎಂಬುದಾಗಿ. तो ये रोज जो है इस बंदर के मुखौटे को पहनकर, बंदर के ड्रेस को पहनकर ट्रेनिंग करने लगा. ಈ ಒಂದು ವ್ಯಕ್ತಿಯು ಪ್ರತಿದಿನವೂ ಕೂಡ ಮಂಗನ ವೇಷವನ್ನು ಧರಿಸಿಕೊಂಡು ಅನೇಕ ಪ್ರಯತ್ನಗಳನ್ನ ಆತನು ಮಾಡುವಂತನಾಗಿದ್ದಾನೆ. इस ट्रेनिंग के दौरान उसको बहुत कॉन्फिडेंस आ गया. ಆತನ ಅನೇಕ ಒಂದು ರೀತಿಯಾದಂತಹ ಪ್ರಯತ್ನಗಳನ್ನ ಟ್ರೈನಿಂಗ್ ಅನ್ನ ಮಾಡೋದ್ರ ಮೂಲಕವಾಗಿ ಒಂದು ಆತನಿಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. और करीब 1 महीने के पश्चात जब सर्कस शुरू हुआ,
ಒಂದು ತಿಂಗಳದ ನಂತರ ಸರ್ಕಸ್ ಪ್ರಾರಂಭವಾಯಿತು. सर्कस के ओपनिंग एक्ट में इस व्यक्ति को उतारा गया. ಆ ಸರ್ಕಸ್ದ ಪ್ರಾರಂಭದ ಒಂದು ಆಟದಲ್ಲಿನೇ ಈ ವ್ಯಕ್ತಿಯನ್ನು ಇಳಿಸಲಾಯಿತು. तो ये व्यक्ति बड़े कॉन्फिडेंस के साथ एक जगह से दूसरे जगह कूदने लगा, दूसरे जगह से तीसरी जगह कूदने लगा, बहुत कुछ करतब दिखाने लगा. ಈ ವ್ಯಕ್ತಿಯು ಪ್ರಾರಂಭದಿಂದಲೇ ದೃಢ ನಂಬಿಕೆಯಿಂದ ಈ ಕಡೆಯಿಂದ ಆ ಕಡೆ ಜಿಗಿಯುವುದು, ಆ ಕಡೆಯಿಂದ ಈ ಕಡೆ ಜಿಗಿಯುವುದು, ಅನೇಕ ಆಟಗಳನ್ನು ಆತನು ಉತ್ಸಾಹದಿಂದ ತೋರಿಸತೊಡಗಿದನು. इस कॉन्फिडेंस के साथ जब वो कूद ही रहा था, अचानक से उसका हाथ फिसल जाता है. ಈ ಒಂದು ಉತ್ಸಾಹದೊಂದಿಗೆ ದೃಢ ನಂಬಿಕೆಯಿಂದ ಆತನು ಜಿಗಿಯುವಾಗ ಆತನು ಹಿಡಿದಂತ ಕೈ ಜರಿದು ಬೀಳುತ್ತದೆ. और वो सीधा जाकर शेर के उस पिंजरे के अंदर गिर जाता है. ಆತನು ನೇರವಾಗಿ ಆ ಸಿಂಹದ ಪಂಜರದಲ್ಲಿ ಬೀಳುತ್ತಾನೆ. और वो डर गया. ಅಲ್ಲಿ ಆತನೇ ಹೆದರಿಕೊಳ್ಳುತ್ತಾನೆ. उसने देखा कि शेर सामने है. ಆತ ನೋಡ್ತಾನೆ ಸಿಂಹ ಮುಂದುಗಡೆ ಇದೆ. सारा कॉन्फिडेंस गया. ಎಲ್ಲ ಒಂದು ದೃಢ ವಿಶ್ವಾಸ ಹೊರಟು ಹೋಯಿತು. अपने जीवन का अंतिम क्षण गिनने लग गया. ಆತನ ಜೀವಿತದ ಅಂತ್ಯಕ್ಷಣ ಬಂತೆಂಬುದಾಗಿ ಆತನು ಸ್ಟಾರ್ಟ್ ಮಾಡಿದನು. जैसे जैसे उसने देखा कि ये शेर जो है पास आ रहा है, इसकी दिल की धड़कनें बढ़ने लग गई. ಯಾವಾಗ ರೀತಿಯಾಗಿ ಸಿಂಹ ಸಮೀಪಕ್ಕೆ ಬರ್ತದೆ ಆಗ ಆತನ ಹೃದಯ ಹೆಚ್ಚು ಬಡಿಕೊಳ್ಳಿಕ್ಕೆ ಪ್ರಾರಂಭಿಸುತ್ತದೆ. इसको लगा ये शेर अभी आएगा और इसको पकड़ के खा जाएगा. ಆತ ನೋಡ್ತಾನೆ ಈ ಸಿಂಹ ಬಂದು ನನ್ನನ್ನು ನುಂಗಿ ಬಿಡುತ್ತದೆ ಎಂಬುದಾಗಿ. और जैसे ही ये शेर को पास आके देखा, ये चिल्लाने जा रहा था. ಯಾವಾಗ ಸಿಂಹವು ಆತನ ಸಮೀಪಕ್ಕೆ ಬರ್ತದೆ ಆತನ ಜೋರಾಗಿ ಕಿರ್ಚಲಿಕ್ಕೆ ಪ್ರಾರಂಭಿಸ್ತಾನೆ. तभी शेर ने इसका मुंह पकड़ लिया. ಆಗ ಸಿಂಹವು ಆತನ ಬಾಯಿಯನ್ನು ಹಿಡಿದುಕೊಂಡಿತು. और बोला बेटा चिल्ला मत, नहीं तो तेरा भी नौकरी जाएगा, मेरा भी नौकरी जाएगा. ಆಗ ಸಿಂಹವು ಹೇಳಿತು, ಮಗನೇ ಅರ್ಚಬೇಡ, ಅರ್ಚಿದರೆ ನಿನ್ನ ನೌಕರಿಯೊಂದಿಗೆ ನನ್ನ ನೌಕರಿ ಹೋಗುತ್ತದೆ ಎಂಬುದಾಗಿ. इस संसार में हम कई लोगों को इसी प्रकार की अवस्था में देखते हैं. ಈ ಒಂದು ಲೋಕದಲ್ಲಿ ಈ ಜಗತ್ತಿನಲ್ಲಿ ನಾವು ಅನೇಕ ಜನರು ಇಂತಹ ಪರಿಸ್ಥಿತಿಯಲ್ಲಿ ನೋಡುತ್ತೇವೆ. सब लोग मुखौटा पहन के घूम रहे हैं. ಎಲ್ಲರೂ ಒಂದು ಮುಖವಾಡವನ್ನು ಧರಿಸಿಕೊಂಡವರಾಗಿ ಜೀವಿಸುತ್ತಾ ಇದ್ದಾರೆ. हमारे जीवन की सच्ची पहचान क्या है, उसको छोड़कर ನಮ್ಮ ಜನತದ ಒಂದು ಜೀವಿತದ ಮುಖವಾದ ಮುಖ ದರ್ಶನ ಎಂತದೆಂಬುದಾಗಿ ಅದನ್ನು ಬಿಟ್ಟು ಬಿಟ್ಟು परमेश्वर ने हमको क्यों बुलाया है, उन बातों को त्याग कर ಕರ್ತನು ನಮ್ಮನ್ನು ಯಾವುದಕ್ಕಾಗಿ ಕರೆದಿದ್ದಾನೆಂಬ ಮಾತುಗಳನ್ನು ಮರೆತು ಬಿಟ್ಟು हम लोग सब अपने जीवन में कई बार क्या पहन लेते हैं? ನಮ್ಮ ಜೀವಿತಗಳಲ್ಲಿ ಅನೇಕ ಬಾರಿ ನಾವು ಏನನ್ನು ಧರಿಸಿಕೊಳ್ಳುತ್ತೇವೆ? We wear a mask. ನಾವು ಮುಖವಾಡವನ್ನು ಧರಿಸಿಕೊಳ್ಳುತ್ತೇವೆ. मुखौटों को पहन लेते हैं. ನಾವು ಮುಖವಾಡವನ್ನು ಧರಿಸಿಕೊಳ್ಳುತ್ತೇವೆ. और इस कैंप में हम कोशिश करेंगे कि हम इस मुखौटों के विषय में जरा अपने जीवन में पहचानें. ನಾವು ಈ ಒಂದು ಕ್ಯಾಂಪಿನ ಮೂಲಕವಾಗಿ ಈ ಮುಖವಾಡದ ವಿಷಯವಾಗಿ ನನ್ನ ಜೀವಿತದಲ್ಲಿರುವಂತಹ ಮುಖವಾಡಗಳು ಏನು ಎಂಬುದಾಗಿ ತಿಳಿದುಕೊಳ್ಳೋಣ. कैसे हम अपने जीवन से इन मुखौटों को दूर कर सकते हैं, हम उसको सीखेंगे. ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿರುವಂತಹ ಇಂತಹ ಮುಖವಾಡಗಳನ್ನು ನಾವು ದೂರ ಸರಿಸಲಿಕ್ಕೆ ತೆಗೆದು ಹಾಕಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ಕಲಿತುಕೊಳ್ಳೋಣ. और इसलिए जो थीम आप देख रहे हैं, अनमास्क, ಈ ಆದ ಕಾರಣ ನೀವು ನೋಡ್ತಿರುವಂತಹ ಒಂದು ಉದ್ದೇಶ ಅನ್ಮಾಸ್ಕ್ ಎಂಬುದಾಗಿ ಮುಖವಾಡ ತೆಗೆಯಲ್ಪಡುವಂತದ್ದು. तो हम सब जो मुखौटों को पहनकर आज यहाँ पर बैठे हुए हैं, ನಾವೆಲ್ಲರೂ ಕುಳಿತಂತ ಇಲ್ಲಿ ಸೇರಿ ಬಂದಂತ ಪ್ರತಿಯೊಬ್ಬರು ಮುಖವಾಡವನ್ನು ಧರಿಸಿಕೊಂಡಿದ್ದೆವು. अगले 3 दिन के बाद यहाँ से जब वापस जाएंगे, 3 ದಿನಗಳ ನಂತರ ಇಲ್ಲಿಂದ ಹೊರಟು ಹೋಗುವಾಗ हमको क्या करना है? ನಾವು ಏನು ಮಾಡಬೇಕಾಗಿದೆ? उन मुखौटों को उतार फेंकना है. ಆ ಮುಖವಾಡವನ್ನು ತೆಗೆದು ಹಾಕಬಿಡಬೇಕು. We have to unmask ourselves. ನಮ್ಮನ್ನು ನಾವು ನಮಗಿರುವಂತ ಮುಖವಾಡವನ್ನು ತೆಗೆದು ಹಾಕಬೇಕಾಗಿದೆ. कोई है जो मुखौटे पहनकर आया है? ಇಲ್ಲಿ ಯಾರಾದರೂ ಇದ್ದೀರಾ ಮುಖವಾಡವನ್ನು ಧರಿಸಿಕೊಂಡಂತವರು? अच्छा, कोई है जो बोल सकता है मैं तो कोई मुखौटा नहीं पहनता? ಅಥವಾ ಇಲ್ಲಿ ಯಾರಾದರೂ ನಾನು ಮುಖವಾಡವನ್ನೇ ಧರಿಸಿಕೊಂಡಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿದೆಯಾ? नहीं, हम सबके जीवन में ನಮ್ಮೆಲ್ಲರ ಜೀವಿತದಲ್ಲಿಯೂ ಕೂಡ कोई ना कोई मुखौटे जरूर है. ಯಾವುದಾದರೂ ಒಂದು ಮುಖವಾಡ ಇದ್ದೇ ಇರ್ತದೆ. परिवार में रहते हैं तो कुछ मुखौटों को पहन कर रखते हैं. ಕುಟುಂಬದಲ್ಲಿರುವಾಗ ಒಂದು ಮುಖವಾಡವನ್ನು ಇಟ್ಟುಕೊಂಡಿರ್ತೇವೆ. स्कूल कॉलेज में जाते हैं तो मुखौटों को पहन कर जाते हैं. ಶಾಲೆ ಕಾಲೇಜುಗಳಲ್ಲಿ ಹೋಗುವಾಗ ಒಂದು ಮುಖವಾಡವನ್ನು ಇಟ್ಟುಕೊಂಡಿರ್ತೇವೆ. कलीसिया में आ गए ಸಭೆಯಲ್ಲಿ ಬಂದಾಗ तो एकदम पवित्रता का मुखौटा पहनकर हम कलीसिया के अंदर जाते हैं. ನೇರವಾಗಿ ಪರಿಶುದ್ಧವಾದಂತಹ ಮುಕಟ ಎಂಬುದಾಗಿ ಪರಿಶುದ್ಧತೆಯಿಂದ ಕೂಡಿದಂತಹ ಮುಖವಾಡವನ್ನು ಧರಿಸಿಕೊಂಡು ಸಭೆಯಲ್ಲಿ ಬರುತ್ತೇವೆ. कॉलेज में पहुंच जाए ಕಾಲೇಜಿನಲ್ಲಿ ಹೋದಾಗ फिर तो हम शेर है. ಅಲ್ಲಿ ಸಿಂಹಗಳಾಗುತ್ತೇವೆ. हमारा मुखौटा कुछ और ही है. फिर ಅಲ್ಲಿ ಬರುವಂತಹ ಮುಖವಾಡವೇ ಬೇರೆ ಇರ್ತದೆ. परमेश्वर का वचन हमें कुछ बातों को इसके संबंध में बताता है. ಇದರ ಕುರಿತಾಗಿರುವಂತಹ ಅನೇಕ ಸಂಗತಿಗಳನ್ನು ದೇವರ ವಾಕ್ಯ ನಮಗೆ ಕಲಿಸಿಕೊಡುವಂತದ್ದಾಗಿದೆ. और इसलिए आज सुबह के वक्त हम उस थीम वर्स की ओर जाएंगे जो आप लोगों के बुक में लिखा होगा या फिर जो पर्चे आपको मिले उसमें लिखा होगा. इफिसियों की पत्री उसका 4था अध्याय और उसकी 22 और 23वीं आयत.
ಇವತ್ತಿನ ಬೆಳಗಿನ ಜಾವದ ಸಮಯದಲ್ಲಿ ನಾವು ಈ ಜೀವನದ ಉದ್ದೇಶವನ್ನು ಆಧಾರ ಮಾಡಿಕೊಂಡು ಎಫೆಸದಲ್ಲಿರುವಂತಹ 4ನೇ ಪತ್ರಿಕೆ 13ನೇ ವಾಕ್ಯದ ಆಧಾರದಲ್ಲಿ ಮುಖವಾಡವನ್ನು ತೆಗೆದು ಹಾಕಲ್ಪಡುವಂತಹ ಉದ್ದೇಶವನ್ನ ಆಧಾರ ಮಾಡಿಕೊಂಡು ವಾಕ್ಯವನ್ನು ಕಲಿಲಿಕ್ಕಿದ್ದೇವೆ. हाँ, मैंने सुना है कि ये ब्रदर जो है बहुत अच्छा बाइबल पढ़ते हैं. ब्रदर, आप वो आयतों को पढ़ेंगे दोनों? ಆ ಸಹೋದರರು ಚೆನ್ನಾಗಿ ದೇವರ ವಾಕ್ಯ ಓದ್ತಾರೆ ಎಂಬುದನ್ನು ಕೇಳಿದ್ದೇನೆ. ದಯಮಾಡಿ ಓದಬೇಕು. हाँ, जल्दी से 22 और 23वीं आयत जोर से. हाँ, ಎಫೆಸ ಪತ್ರಿಕೆ 4ನೇ ಅಧ್ಯಾಯ 22 23ನೇ ವಾಕ್ಯ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸ ಭರಿತರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. धन्यवाद. मुझे कुछ समझ में नहीं आया, ಅವ್ರಿಗೆ ಏನು ಅರ್ಥ ಆಗಲಿಲ್ಲ. बट मैं जानता हूं कि आप लोग समझ गए हैं. ಆದ್ರೆ ನನಗೆ ಗೊತ್ತುಂಟು ನೀವು ಚೆನ್ನಾಗಿ ಅರ್ಥ ठीक ಮಾಡಿಕೊಂಡಿದ್ದೀರಿ. है, वहां पर परमेश्वर का दास पौलुस कुछ बातों को मनुष्य के आत्मिक जीवन के संबंध में बताता है. ಇಲ್ಲಿ ಅಪೊಸ್ತಲನಾದಂತಹ ಪೌಲನು ಮನುಷ್ಯನ ಆತ್ಮಿಕ ಜೀವಿತಕ್ಕೆ ಕುರಿತಾದಂತಹ ಸಂಗತಿಗಳನ್ನ ಹೇಳುವಂತವನಾಗಿದ್ದಾನೆ. और यदि आपने अपने बाइबल में उस आयतों को ध्यान से पढ़ा है तो आपको समझ में आएगा. ಈ ಒಂದು ಭಾಗಗಳನ್ನ ನೀವು ನಿಮ್ಮ ಬೈಬಲ್ ನಲ್ಲಿ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಓದುವುದಾದ್ರೆ ನಿಮಗೆ ಅರ್ಥವಾಗ್ತದೆ. वो एक सजेशन नहीं दे रहा, ಆತನ ಒಂದು ಸಲಹೆಯನ್ನು ಕೊಡ್ತಾ ಇಲ್ಲ. वो नहीं बोल रहा ब्रदर आपको अगर ऐसा करना है तो आप कर सकते हो. ಆತನು ಈ ರೀತಿಯಾಗಿ ಹೇಳ್ತಾ ಇಲ್ಲ, ಸಹೋದರ ನೀವು ಹೀಗೆ ಮಾಡಬಹುದಾದ್ರೆ ಮಾಡಬಹುದು ಎಂಬುದಾಗಿ. नहीं, वो is giving a command. ಆತನು ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. And what is the command? ಆತನು ಕೊಡುತ್ತಿರುವಂತಹ ಆಜ್ಞೆ ಏನು? वो कहता है कि तुम अपने पुराने मनुष्यत्व को उतार फेंको. ನೀನು ನಿನ್ನ ಹಳೆ ಅಥವಾ ಹಿಂದಿನ ನಡತೆಯನ್ನು ಕಿತ್ತು ಹಾಕು. ले aside the old self, निकाल फेंकने के विषय में कह रहा है. ನೀನು ನಿನ್ನ ಹಿಂದಿನ ನಡತೆಯನ್ನು ತೆಗೆದು ಹಾಕು ಅಥವಾ ಕಿತ್ತು ಹಾಕು ಎಂಬುದಾಗಿ ಹೇಳ್ತಾ ಇದ್ದಾನೆ. और जब किसी वस्तु को निकाल फेंकने के लिए कहा जा रहा है तो उसका अर्थ क्या है? ಒಂದು ವಸ್ತುವನ್ನ ತೆಗೆದು ಹಾಕು ಅಥವಾ ಕಿತ್ತು ಹಾಕು ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನು? कि हमने उसको पहना हुआ है, ಅದನ್ನು ನಾವು ಧರಿಸಿಕೊಂಡಿದ್ದೇವೆ ಎಂಬುದಾಗಿ ಅದರ ಅರ್ಥ. यानी कि ये पुराना मनुष्यत्व जो है इसको हमने पहना हुआ है. ಈ ಒಂದು ಹಿಂದಿನ ಅಥವಾ ಹಳೆಯ ನಡತೆಯನ್ನು ನಾವು ಧರಿಸಿಕೊಂಡಿದ್ದೇವೆ. और पौलुस वहां पर कह रहा है तुम इस पुराने मनुष्यत्व को जरा निकाल के फेंक दो. ಅಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನೀನು ನಿನ್ನ ಈ ಹಿಂದಿನ ನಡತೆಯನ್ನು ತೆಗೆದು ಹಾಕು ಅಥವಾ ಕಿತ್ತು ಹಾಕು ಎಂಬುದಾಗಿ ಹೇಳ್ತಾ ಇದ್ದಾನೆ. क्यों? ಯಾಕೆ? कारण क्या है आखिर? ಯಾಕೆ? ಕಾರಣವೇನು ಅದರಲ್ಲಿ ಆ ರೀತಿಯಾಗಿ ಹೇಳಲಿಕ್ಕೆ? आपसे यदि आकर कोई कहे कि ब्रदर ये शर्ट अच्छा नहीं है, आप उतार के फेंक दो. ಯಾರಾದರೂ ಸಹೋದರ ನಿಮಗೆ ಬ್ರದರ್ ಇದು ಶರ್ಟ್ ಚೆನ್ನಾಗಿಲ್ಲ ಇದನ್ನು ತೆಗೆದು ಹಾಕು ಎಂಬುದಾಗಿ ಹೇಳಿದರೆ ನಿಮಗೆ ಏನು ಅನಿಸುತ್ತದೆ? सिर्फ इसलिए कि ब्रदर ने बोला है मैं उतार के फेंक दूंगा क्या? ಆ ಸಹೋದರ ಹೇಳಿದ್ದಾರೆ ಅಂದ ತಕ್ಷಣ ನಾನು ತೆಗೆದು ಹಾಕ್ತೇನೆ ಎಂಬುದಾಗಿ ಹೇಳ್ತಾರಾ? नहीं, उसके लिए कारण चाहिए, है ना? ನಿಮಗೆ ಕಾರಣ ಬೇಕು, ಯಾಕೆ ನಾನು ತೆಗೆದು ಹಾಕಬೇಕೆಂಬುದಾಗಿ. We need solid reasons. ನಮಗೆ ಒಂದು ನಿಕಟವಾದಂತಹ ದೃಢ ಕಾರಣಗಳು ಬೇಕು. और पौलुस दो solid reasons को वहां पर बताता है. ಪೌಲನು ಎರಡು ನಿರ್ದಿಷ್ಟವಾದಂತಹ ಕಾರಣಗಳನ್ನು ಅಲ್ಲಿ ಹೇಳುತ್ತಾನೆ. पहली बात, ಮೊದಲನೇ ಸಂಗತಿ, इस पुराने मनुष्यत्व के साथ एक समस्या है. ಈ ಒಂದು ಹಿಂದಿನ ಅಥವಾ ಹಳೆಯ ನಡತೆಯಲ್ಲಿ ಒಂದು ಸಮಸ್ಯೆವಿದೆ. समस्या क्या है? ಆ ಸಮಸ್ಯೆವೇನು? ये सड़ रहा है. ಅದು ದಿನದಿಂದ ದಿನಕ್ಕೆ ಕ್ಷಣಿಸ್ತಾ ಇದೆ ಅಥವಾ ಕೊಳೆತು ಹೋಗ್ತಿದೆ. दिन प्रतिदिन ये खराब होता चला जा रहा है. ದಿನ ಪ್ರತಿದಿನವೂ ಕೂಡ ಅದು ಕ್ಷಣಿಸ್ತಾ ಇದೆ ಅಥವಾ ಕೊಳೆತು ಹೋಗ್ತಿದೆ. अंग्रेजी में इट इज बीइंग करप्टेड. ಅದು ದಿನದಿಂದ ದಿನಕ್ಕೆ ಒಂದು ಕೊಳೆತು ಅಥವಾ ಭ್ರಷ್ಟಕ್ಕೆ ಒಳಗಾಗ್ತಾ ಇದೆ. ये अच्छी चीज नहीं है. ಇದು ಒಂದು ಒಳ್ಳೆಯ ಸಂಗತಿ ಅಲ್ಲ. अभी यदि मान लो आपको किसी ने कोई गंदा कपड़ा दिया है, ಈ ರೀತಿಯಾಗಿ ಒಂದು ಊಹಿಸಿಕೊಳ್ಳ್ರಿ, ಯಾರಾದ್ರೂ ನಿಮಗೆ ಒಂದು ಹೊಲಸಾದ ಬಟ್ಟೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ. कीचड़ लगा है, पूरी गंदगी लगी है शर्ट में. ಆ ಒಂದು ಬಟ್ಟೆಗೆ ಎಲ್ಲವೂ ಗಲೀಜಾಗಿದೆ, ಹೊಲಸಾಗಿದೆ. ಅದು कितने दिन तक पहन के घूमेंगे उसको? ಅಂತಹ ಬಟ್ಟೆಯನ್ನು ಎಷ್ಟು ದಿನದವರೆಗೆ ನೀವು ಹಾಕಿಕೊಳ್ಳಿಕ್ಕೆ ಸಾಧ್ಯ? गंदा कपड़ा कितना दिन पहनोगे? ಹೊಲಸು ಬಟ್ಟೆಯನ್ನು ಎಷ್ಟು ದಿನಗಳು ಹಾಕಿಕೊಳ್ಳಬೇಕು? एक दिन पहनोगे? अरे तो महान व्यक्ति है, इनको मेडल देना चाहिए. ಸಹೋದರ ಒಂದು ದಿನ ಹಾಕಿಕೊಳ್ತಾರಂತ. हम लोग कोई भी गंदी चीजों को पहनना पसंद नहीं करते हैं ना. ನಾವು ಯಾರಾಗಲಿ ಹೊಲಸು ಬಟ್ಟೆಯನ್ನು ಹಾಕಿಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. क्योंकि गंदी वस्तुओं से हम अपने आप को दूर रखना पसंद करते हैं. ಯಾಕೆಂದರೆ ಹೊಲಸು ಬಟ್ಟೆಗಳಿಂದ ನಮ್ಮನ್ನು ನಾವು ದೂರವಿಟ್ಟುಕೊಳ್ಳಿಕ್ಕೆ ಪ್ರಯತ್ನಿಸುತ್ತೇವೆ. पौलुस कह रहा है तुम्हारे इस पुराने मनुष्यत्व के साथ की समस्या ये है कि इट इज बीइंग करप्टेड. ಪೌಲನು ಇಲ್ಲಿ ಹೇಳುತ್ತಾ ಇದ್ದಾನೆ, ನಿನ್ನ ಹಳೆಯ ನಡತೆಯಲ್ಲಿ ಇದಾಗಿದೆ, ಏನೆಂದರೆ ಅದು ಕೆಟ್ಟು ಹೋಗಿದೆ, ಭ್ರಷ್ಟದಿಂದ ಕೂಡಿದೆ. दूसरी समस्या, ಎರಡನೇ ಸಮಸ್ಯೆ, it is in accordance with the lust of deceit.
ಆ ಒಂದು ಪಾಪಮಯವಾದಂತ ಸಂಗತಿಗಳನ್ನ ಒಳಗೊಂಡಂತ ಅದಾಗಿದೆ. इसका अर्थ क्या है? ಅದರ ಅರ್ಥವೇನು? इसका अर्थ है कि ये आपको बहकाने वाले अभिलाषाओं की तरफ लेकर जा रहा है. ನಿಮ್ಮನ್ನು ಮೋಸಗೊಳಿಸುತ್ತಿರುವಂತಹ ಶಾರೀರಿಕ ಅಭಿಲಾಷೆಗಳ ಕಡೆಗೆ ಒಯ್ಯುವಂತದ್ದು ಅದಾಗಿದೆ. हाँ, ये कुछ इस प्रकार से समझे. ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. कोई बुरी वस्तु अगर यहां पर है ಯಾವುದಾದ್ರೂ ಒಂದು ಕೆಟ್ಟ ವಸ್ತು ಇಲ್ಲಿದೆ ಎಂಬುದಾಗಂದ್ರೆ, तो मेरा ये पुराना मनुष्यत्व क्या कर रहा है? ನಮ್ಮ ಒಂದು ಹಳೆಯ ಸ್ವಭಾವ ಏನ್ ಮಾಡ್ತದೆ? ये मुझे खींच रहा है उस पुराने वस्तु की ओर. ಆ ಒಂದು ಹಳೆಯ ವಸ್ತು ಹತ್ರ ನಮ್ಮ ಈ ಹಳೆಯ ಸ್ವಭಾವವನ್ನು ಅದು ಸೆಳೆದುಕೊಂಡು ಹೋಗುತ್ತದೆ. मेरी अभिलाषाएं जो है वो बुरी वस्तुओं की ओर जा रही है. ನನ್ನ ಅಭಿಲಾಷೆಗಳು ಆಶೆಗಳು ಆ ಕೆಟ್ಟ ವಸ್ತುವಿನ ಮೇಲೆ ಇರುತ್ತದೆ. और उतना ही नहीं, ಅಷ್ಟೇ ಅಲ್ಲದೆ पौलुस कह रहा है ये भरमाने वाली अभिलाषाएं हैं. ಅದು ಅಷ್ಟೇ ಅಲ್ಲದೆ ಅದು ನಮ್ಮನ್ನ ಮೋಸಗೊಳಿಸುವಂತಹ ಒಂದು ಆಶೆಗಳಾಗಿದೆ. थोड़े समय के लिए हमको लगेगा कि इसको करने से बड़ा आनंद होगा, ಒಂದು ಸ್ವಲ್ಪ ಸಮಯದವರೆಗೆ ನಮಗೆ ಹೀಗೆ ಅನಿಸುತ್ತದೆ, ಅದನ್ನ ಮಾಡುವುದರಿಂದ ನಮಗೆ ಸಂತೋಷವಾಗ್ತದೆ ಎಂಬುದಾಗಿ. इसको प्राप्त कर लेने से मेरे जीवन में लाभ होगा, ಇದನ್ನು ನನ್ನ ಜೀವಿತದಲ್ಲಿ ಇಟ್ಟುಕೊಳ್ಳುವುದರಿಂದ ನನಗೆ ಲಾಭವಾಗ್ತದೆ ಎಂಬುದಾಗಿ ಅದು ಆ ರೀತಿ ಅನಿಸ್ತದೆ. पौलुस कहता है तुम गलत सोच रहे हो. ಆದ್ರೆ ಪೌಲನು ಹೇಳ್ತಾ ಇದ್ದಾನೆ, ನೀನು ತಪ್ಪಾಗಿ ಯೋಚನೆ ಮಾಡ್ತಾ ಇದೀಯಾ. ये बहकाने वाली अभिलाषाएं हैं. ಅದು ನಿನ್ನನ್ನು ಮೋಸಗೊಳಿಸುವಂತಹ ಆಶೆಗಳಾಗಿವೆ. पुराना मनुष्यत्व मुझे पाप के विषय में कहता है पाप करो मजा आएगा. ಆ ಹಳೆಯ ಸ್ವಭಾವ ನಮಗೆ ಈ ರೀತಿಯಾಗಿ ಹೇಳ್ತದೆ, ಪಾಪ ಮಾಡು, ಪಾಪ ಮಾಡಿದರೆ ನಿನಗೆ ಸಂತೋಷ ಸಿಗುತ್ತದೆ ಎಂಬುದಾಗಿ. पाप करने में मजा आता है ना? ಪಾಪ ಮಾಡುವುದರಲ್ಲಿ ಸಂತೋಷ ಸಿಗ್ತದಲ್ಲ? नहीं आता तो क्यों करते हैं फिर? ಹಾಗಾದ್ರೆ ಪಾಪ ಯಾಕೆ ಮಾಡ್ತೀರಿ? हैं? पुलिस वाले ने रास्ते में पकड़ लिया, बाइक चला रहे थे, लाइसेंस नहीं है, क्या किया? ಪೊಲೀಸನು ನಿಮ್ಮ ಒಂದು ಗಾಡಿಯನ್ನ ಹಿಡಿದರೆ ಮಧ್ಯದಲ್ಲಿ ಲೈಸೆನ್ಸ್ ಇಲ್ಲದೆ ಇರುವಾಗ ಹಿಡಿದಾಗ ಏನ್ ಮಾಡ್ತೀರಿ? धीरे से 100 का नोट लेके रख दिए, है ना? ನಿಧಾನವಾಗಿ ಒಂದು 100 ರೂಪಾಯಿ ನೋಟನ್ನ ಆತನ ಪಾಕೆಟ್ ನಲ್ಲಿ ಹಾಕ್ತೀರಿ. किसी ने कुछ पूछा, हमारे पास नहीं है, धीरे से झूठ बोल दिए. ಯಾರಾದ್ರೂ ನಮ್ಮಲ್ಲಿ ಇಲ್ಲ ಎಂಬುದಾಗಿ ಹೇಳುವಾಗ ಸುಳ್ಳನ್ನ ಹೇಳು ಬಿಡ್ತೀರಿ. पिछले संडे चर्च क्यों नहीं आए? ಹೋದ ಸಂಡೆ ಯಾಕೆ ಚರ್ಚಿಗೆ ಬರಲಿಲ್ಲ? और सर में दर्द था. ತಲೆಯಲ್ಲಿ ನೋವು ಇತ್ತು. समस्या क्या थी? कुछ थी क्या? कुछ नहीं. ಯಾವುದೋ ಒಂದು ಕಾರಣ ಇತ್ತು, ಆದ್ರೆ ಸುಳ್ಳು ಹೇಳುದು. पाप में मजा आता है, आनंद आता है. ಪಾಪ ಮಾಡುವುದರಲ್ಲಿ, ಪಾಪದಲ್ಲಿ ಸಂತೋಷ ಸಿಗುತ್ತದೆ. पाप हमेशा आकर्षण के साथ आता है. ಪಾಪವು ಯಾವಾಗಲೂ ಆಕರ್ಷಣೆಯೊಂದಿಗೆ ಬರುತ್ತದೆ. लेकिन पौलुस स्मरण दिलाता है, ब्रदर्स एंड सिस्टर्स, दिस लस्ट इज डिसीटफुल. ಅಲ್ಲಿ ಬರೆದಂತಹ ವಾಕ್ಯದ ಅನುಗುಣವಾಗಿ ಪೌಲನು ಹೇಳ್ತಾ ಇದ್ದಾನೆ, ಈ ಒಂದು ಪಾಪವು ಒಂದು ದುಷ್ಪ್ರೇರಣೆಗೆ ಒಳಗಾಗಿಸುವಂತದ್ದಾಗಿದೆ. तुमको लगेगा कि इससे आनंद होगा, इससे लाभ होगा, परंतु ये धोखा है. ನಿಮಗೆ ಅನಿಸ್ತದೆ ಅದರಿಂದ ನನಗೆ ಸಂತೋಷ ಸಿಗುತ್ತದೆ, ಸಂತೋಷದೊಂದಿಗೆ ಆನಂದ ಸಿಗುತ್ತದೆ ಎಂಬುದಾಗಿ, ಆದ್ರೆ ಅದು ಅಲ್ಲ, ಅದು ಮೋಸವಾಗಿದೆ. ये पाप जो है मेरे और आपके जीवन में सिर्फ दुख और दर्द को लेकर आएगा. ಈ ಪಾಪವು ನಮ್ಮ ಜೀವಿತದಲ್ಲಿ ದುಃಖವು ಮತ್ತು ನೋವುಗಳನ್ನೇ ಯಾವಾಗಲೂ ತರುತ್ತದೆ. इसमें थोड़े देर का आनंद जरूर है, ಅದರಲ್ಲಿ ಸ್ವಲ್ಪ ಸಮಯದ ಆನಂದವಿದೆ, ಸಂತೋಷವಿದೆ, परंतु जीवन भर का दुख और दर्द है. ಆದರೆ ದೀರ್ಘ ಕಾಲವಾದಂತಹ ನೋವು ಮತ್ತು ದುಃಖ ಇಲ್ಲಿರುತ್ತದೆ. और इसीलिए पौलुस कहता है कि तुम जरा अपने पुराने मनुष्यत्व को उतार फेंको. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾರೆ, ನೀನು ನಿನ್ನ ಹಳೆಯ ಸ್ವಭಾವವನ್ನು ಕಿತ್ತು ಹಾಕು. लेकिन केवल उतार फेंकना काफी नहीं है. ಆ ಕಿತ್ತು ಹಾಕುವುದು ಅಷ್ಟೇ ಸಾಕಾಗುವುದಿಲ್ಲ. सिर्फ उतार देने से कोई फायदा नहीं होगा. ಅದನ್ನು ಕಿತ್ತು ಹಾಕುವುದರಿಂದ ಮತ್ತೆ ಏನು ಪ್ರಯೋಜನಗಳಿಲ್ಲ. हाँ, आपको कोई बोला कि ब्रदर आपका कपड़ा गंदा है, आप उतार दो. ಯಾರಾದರೂ ನಿಮಗೆ ಬಂದು ಹೇಳಿದರೆ, ನಿಮ್ಮ ಶರ್ಟ್ ಅಥವಾ ಬಟ್ಟೆ ಗಲೀಜಾಗಿದೆ, ತೆಗೆದು ಹಾಕು ಎಂಬುದಾಗಿ ಹೇಳಿದರೆ, कपड़ा उतार के घूम रहे हैं, कोई फायदा होगा क्या? ನೀವು ಬಟ್ಟೆಯನ್ನು ತೆಗೆದು ಹಾಗೆ ತಿರುಗಾಡಿದ್ರೆ ಏನಾದ್ರೂ ಉಪಯೋಗ ಇದೆಯಾ? नहीं, एक साफ कपड़ा पहनना होगा. ಅದರ ಬದಲಾಗಿ ಒಂದು ಒಳ್ಳೆಯ ಬಟ್ಟೆಯನ್ನು ಧರಿಸಿಕೊಳ್ಳಬೇಕಾಗ್ತದೆ. उसी बात को पौलुस आगे की आयत में कहता है. ಮುಂದಿನ ವಿಷಯಗಳನ್ನ ಅದೇ ಮುಂದಿನ ವಾಕ್ಯ ಭಾಗದಲ್ಲಿ ಪೌಲನು ಹೇಳ್ತಾ ಇದ್ದಾನೆ. You lay off the old self ನಿಮ್ಮ ಹಳೆಯ ಸ್ವಭಾವವನ್ನು ಕಿತ್ತು ಹಾಕಿ, and then you put on the new self. ನೀವು ಹೊಸದನ್ನ ಧರಿಸಿಕೊಳ್ಳಿರಿ ಎಂಬುದಾಗಿ. तुम उस पुराने को उतार फेंको और नए को पहन लो. ನೀವು ಹಳೆಯ ಸ್ವಭಾವವನ್ನು ಕಿತ್ತು ಹಾಕಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. अब जब पुराना उतारने बोले थे तो हमने कारण पूछा था, है ना? ನಾವು ಹಳೆಯದ ಸ್ವಭಾವವನ್ನು ಕಿತ್ತು ಹಾಕಬೇಕೆಂಬುದಾಗಿ ಹೇಳುವಾಗ ಅದಕ್ಕೆ ಕಾರಣಗಳನ್ನು ನಾವು ಕೇಳ್ತೇವೆ. तो जरूरी है कि जब नया पहनने बोल रहे हैं तो भी हम कारण पूछे. ಅದರೊಂದಿಗೆ ಹೊಸದನ್ನ ಧರಿಸಿಕೊಳ್ಳಬೇಕು ಎನ್ನುವಾಗ ಅದಕ್ಕೂ ಕೂಡ ಕಾರಣಗಳಿರಬೇಕಲ್ಲ. तो पौलुस क्या कारण बता रहा है? ಅಲ್ಲಿ ಪೌಲನು ಯಾವ ಕಾರಣಗಳನ್ನು ಕೊಡುತ್ತಾನೆ? 2 कारण. 2 ಕಾರಣಗಳನ್ನು. सबसे पहला, ಮೊಟ್ಟ ಮೊದಲನೇದಾಗಿ हमने पुराने सेल्फ की या फिर पुराने मनुष्यत्व की खासियत को देखा कि ये भ्रष्ट हो रहा है, खराब हो रहा है. ನಾವು ಹಿಂದಿನ ನಡತೆಯನ್ನು ನೋಡುವಾಗ ಅದು ಮೋಸಕರವಾದಂತ ದುರಾಶೆಗೆ ಒಳಗಾಗಿ ಕೆಟ್ಟು ಹೋಗ್ತಾ ಇದೆ. परंतु इस नए मनुष्यत्व की खासियत क्या है?
ಆದರೆ ಈ ಒಂದು ಹೊಸ ನೂತನ ಸ್ವಭಾವದ ವೈಶಿಷ್ಟ್ಯತೆವೇನಾಗಿದೆ? It is in the likeness of God. ಅದು ಕರ್ತನಾದ ಯೇಸು ಕ್ರಿಸ್ತನ ದೇವರ ಸ್ವರೂಪಕ್ಕೆ ಹೋಲಿಕೆ ಆಗಿದೆ. परमेश्वर के स्वरूप और पहचान का एक मनुष्यत्व है ये. ಈ ಒಂದು ಸ್ವಭಾವವು ದೇವರ ಹೋಲಿಕೆಯ ಸ್ವಭಾವವಾಗಿದೆ. It is the best that you can wear. ಅದೊಂದು ಶ್ರೇಷ್ಠವಾದದ್ದು ನೀವು ಧರಿಸಿಕೊಳ್ಳಲಿಕ್ಕೆ. इससे बेहतर आपको कुछ और पहनने के लिए नहीं मिल सकता. ಇದಕ್ಕಿಂತ ಹೊರತುಪಡಿಸಿ ಮತ್ಯಾವುದನ್ನು ಧರಿಸಿಕೊಳ್ಳಲಿಕ್ಕೆ ನಿಮಗೆ ಸಿಗುವುದಿಲ್ಲ. और इसीलिए पौलुस कहता है कि तुम अपने पुराने को उतार फेंको और नए को पहन लो. ಆದ್ದರಿಂದ ಪೌಲನು ಹೇಳ್ತಾ ಇದ್ದಾನೆ, ನೀನು ನಿನ್ನ ಹಳೆಯ ಸ್ವಭಾವವನ್ನು ಕಿತ್ತು ಹಾಕಿ ನೂತನ ಸ್ವಭಾವವನ್ನು ಧರಿಸಿಕೋ ಎಂಬುದಾಗಿ. दूसरी खासियत क्या है इस नए मनुष्यत्व की? ಈ ಒಂದು ನೂತನ ಸ್ವಭಾವದಲ್ಲಿರುವಂತಹ ಎರಡನೇ ಮುಖ್ಯ ಅಂಶ ಏನು? वो कहता है इट इज क्रिएटेड इन द राइचियसनेस एंड होलीनेस ऑफ ट्रूथ. ಇದು ಒಂದು ದೇವರಿಗೆ ಸರಿ ಹೋಲಿಕೆ ಆದಂತಹ ಸತ್ಯಕ್ಕೆ ಅನುಗುಣವಾದಂತಹ ನೀತಿ ಉಳ್ಳದಾಗಿ ದೇವರ ಭಯ ಉಳ್ಳದಾಗಿದೆ. पुराना मनुष्यत्व उन अभिलाषाओं की ओर अगर लेकर जाता है, ಹಳೆಯ ಸ್ವಭಾವವು ನಮ್ಮನ್ನು ಆ ಶಾರೀರಿಕ ವಿಷಯಗಳಿಗೆ ಸೆಳೆದುಕೊಂಡು ಹೋಗಿದ್ರೆ, तो ये नया मनुष्यत्व कहां लेकर जाता है? ಈ ಒಂದು ನೂತನ ಸ್ವಭಾವ ನಮ್ಮನ್ನು ಎಲ್ಲಿ ಕರೆದುಕೊಂಡು ಹೋಗ್ತದೆ? ये धार्मिकता और उस पवित्रता की ओर लेकर जाता है जो परमेश्वर की सच्चाई के साथ है. ಈ ಒಂದು ನೂತನ ಸ್ವಭಾವ ನಮ್ಮನ್ನು ನೀತಿ ಉಳ್ಳದಾಗಿಯೂ ದೇವರ ಸ್ವರೂಪ ಉಳ್ಳಾಗಿರುವಂತಹ ಸತ್ಯಕ್ಕೆ ಅನುಗುಣವಾದ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗುತ್ತದೆ. और इसलिए प्रियो मेरे और आपके जीवन में हमको इस चुनाव को अपने जीवन में करना है. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ಈ ಒಂದು ಆಯ್ಕೆಯನ್ನು ನಾವು ಮಾಡಿಕೊಳ್ಳಬೇಕಾಗಿದೆ. क्या हम खराब भ्रष्ट होने वाली बुरी चीजों को पहनना पसंद करेंगे या फिर उस नए जो धार्मिकता और पवित्रता परमेश्वर की पहचान में है उसे पहनना पसंद करेंगे? ಕೆಟ್ಟು ಹೋಗುವಂತಹ ಮೋಸಕರವಾದ ದುರಾಶೆಗಳನ್ನು ಒಳಗೊಂಡಂತಹ ಈ ಶಾರೀರಿಕವಾದಂತಹ ಹಳೆಯ ಸ್ವಭಾವವನ್ನ ಧರಿಸಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇವೋ ಅಥವಾ ದೇವರ ಹೋಲಿಕೆಯ ಮೇರೆಗೆ ಸ್ವರೂಪದಲ್ಲಿರುವಂತಹ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇವೋ? ठीक है, तो हमारे पास दो विकल्प है. ನಮ್ಮ ಮುಂದೆ ಎರಡು ಅಂಶಗಳಿವೆ. हम इस पुराने मनुष्यत्व को पहने रह सकते हैं ನಾವು ಈ ಹಳೆಯ ಸ್ವಭಾವವನ್ನು ಧರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, या फिर हम उस नए मनुष्यत्व को पहन सकते हैं. ಅಥವಾ ನಾವು ಹೊಸ ಒಂದು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬಹುದು. परंतु समस्या है, ಆದರೂ ಒಂದು ಸಮಸ್ಯೆವಿದೆ. क्या ऐसी बातें हैं जो हमें इस नए मनुष्यत्व को पहनने से रोकती है? ಯಾವ ಸಂಗತಿಗಳು ಈ ನೂತನ ಸ್ವಭಾವವನ್ನು ನಾವು ಧರಿಸಿಕೊಳ್ಳುವುದಕ್ಕಾಗಿ ಅಡ್ಡಿಪಡಿಸುತ್ತೇವೆ? मनुष्य अच्छे कार्यों को करना तो चाहता है, ಮನುಷ್ಯನು ಒಳ್ಳೆಯ ಕೆಲಸ ಮಾಡಬೇಕೆಂಬುದಾಗಿ ಪ್ರಯತ್ನವನ್ನು ಆದ್ರೆ ಮಾಡುತ್ತಾನೆ, लेकिन बार बार बुराई को कर बैठ रहा है. ಆದರೆ ಹಲವು ಬಾರಿ ಕೆಟ್ಟದ್ದನ್ನೇ ಮಾಡುವಂತವನಾಗಿದ್ದಾನೆ. अच्छा, आप में से कोई भी ऐसा है जो सो के उठ के सबसे पहले सोचता है आज मैं बुरा काम करूंगा? ನಿಮ್ಮಲ್ಲಿ ಯಾರಾದರೂ ಒಬ್ಬರು ಇವತ್ತಿನ ದಿನದಲ್ಲಿ ಬೆಳಗಿನ ಜಾವ ಎದ್ದ ತಕ್ಷಣ ಇವತ್ತೆಲ್ಲ ನನ್ನ ಕೆಲಸ ಕೆಟ್ಟ ಕೆಲಸ ಮಾಡ್ತೇನೆ ಎಂಬುದಾಗಿ ಯಾರು ಯೋಚನೆ ಮಾಡ್ತೀರಾ? कोई भी है क्या? ಯಾರಾದರೂ ಇದ್ದೀರಾ? कोई नहीं है. ಯಾರೂ ಇಲ್ಲ. अरे हमारे छत्तीसगढ़ में तो बहुत है. ठीक है, तो हम में से कोई भी बुराई करने की मनसा के साथ दिन की शुरुआत नहीं करता. ನಾವು ನಮ್ಮಲ್ಲಿ ಯಾರೊಬ್ಬರಾದರೂ ಕೂಡ ಕೆಟ್ಟದನ್ನ ಮಾಡಬೇಕೆಂಬಂತಹ ವಿಚಾರದೊಂದಿಗೆ ದಿವಸವನ್ನ ನಾವು ಪ್ರಾರಂಭಿಸುವುದಿಲ್ಲ. परंतु इस पुराने मनुष्यत्व और इस नए मनुष्यत्व में एक कॉन्फ्लिक्ट, एक संघर्ष है. ಈ ಒಂದು ಹಳೆಯ ಸ್ವಭಾವ ಮತ್ತು ಹೊಸ ಸ್ವಭಾವದ ಮಧ್ಯದಲ್ಲಿ ಒಂದು ಹೋರಾಟವಿದೆ. और ये संघर्ष की वजह से हम कई बार उस नए मनुष्यत्व को पहने नहीं रह पाते. ಈ ಒಂದು ಹೋರಾಟದ ನಿಮಿತ್ತವಾಗಿ ನಾವು ಹಲವು ಬಾರಿ ನಮ್ಮ ಜೀವಿತದಲ್ಲಿ ಹಳೆಯ ಸ್ವಭಾವವನ್ನೇ ಧರಿಸಿಕೊಳ್ಳುತ್ತೇವೆ. और उसी इफिसियों की पत्री 4 अध्याय में पौलुस उस कारण को बताता है. ಅದೇ ಎಫೆಸರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಪೌಲನು ಆ ವಿಷಯದ ಕಾರಣಗಳನ್ನು ಕೊಡುತ್ತಾನೆ. देखिए उसकी 4 अध्याय उसकी 18वीं आयत को जरा देखेंगे. 4ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದಿಕೊಳ್ಳೋಣ. हाँ, यहाँ पर सिस्टर के बारे में मैंने सुना है कि सिस्टर बहुत अच्छा बाइबल पढ़ती है करके. सिस्टर आप उस आयत को पढ़ेंगे? ಸಹೋದರಿ ಚೆನ್ನಾಗಿ ದೇವರ ವಾಕ್ಯ ಓದ್ತಾರೆ ಎಂಬುದಾಗಿ ಕೇಳಿದ್ದೇನೆ. हाँ, इफिसियों की पत्री 4 अध्याय 18वीं आयत, Ephesians chapter 4 verse 18. 4ನೇ ಅಧ್ಯಾಯ 18ನೇ ವಾಕ್ಯ ಎಫೆಸರ ಪತ್ರಿಕೆ. ಅವರು ನಿಷ್ಪ್ರಯೋಜನವಾಗಿ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. बहुत बढ़िया. ठीक है, तो यहां पर पौलुस एक विशेष बात को बता रहा है.
ಇಲ್ಲಿ ಅಪೊಸ್ತಲನಾದ ಪೌಲನು ಒಂದು ವಿಶೇಷವಾದಂತಹ ಸಂಗತಿಯನ್ನು ಹೇಳುತ್ತಾ ಇದ್ದಾನೆ. ये पुराने मनुष्यत्व की जो विशेषताएं हैं, इसका वजह क्या है, इसका कारण क्या है, पौलुस बता रहा है. ಈ ಒಂದು ಹಳೆಯ ಸ್ವಭಾವದ ಹಿಂದಿನ ಇರುವಂತಹ ಕಾರಣಗಳು ಯಾಕೆ ಹೀಗಾಗಿದೆ ಅದರ ಕಾರಣಗಳನ್ನು ಇಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ. और वो कारण किसको बता रहा है? ಆ ಕಾರಣಗಳನ್ನು ಆತನು ಯಾರಿಗೆ ಹೇಳುತ್ತಾ ಇದ್ದಾನೆ? एक हृदय है बोलता है. ಒಂದು ಹೃದಯದಂತವರಿಗೆ There is a heart, ಅಲ್ಲಿಂದ ಹೃದಯಕ್ಕೆ ಹೇಳ್ತಾ ಇದ್ದಾನೆ. and this heart has been hardened. ಈ ಒಂದು ಹೃದಯವು ಗಟ್ಟಿಯಾಗಿದೆ. ये हृदय जो है ये कठोर हो चुका है. ಈ ಒಂದು ಹೃದಯವು ಕಠಿಣವಾಗಿದೆ. ये पाप की अभिलाषाओं में फंसकर कठिन हो चुका है. ಈ ಒಂದು ಹೃದಯವು ಪಾಪದ ಆಶಯಗಳಿಗೆ ಸಿಕ್ಕಾಕಿಕೊಂಡು ಕಾಠಿಣ್ಯವಾಗಿದೆ. परमेश्वर की धार्मिकता, उसकी पवित्रता की बातों को ये ग्रहण नहीं कर पा रहा. ದೇವರ ಒಂದು ಸತ್ಯಗುಣಗುಣವಾದಂತಹ ನೀತಿ ಉಳ್ಳುವಂತಹ ಸಂಗತಿಗಳನ್ನು ಈ ಹೃದಯವು ಅರ್ಥೈಸಿಕೊಳ್ಳುತ್ತಾ ಇಲ್ಲ. और इसलिए बाइबल जो है इस हृदय के विषय में कुछ बातों को बताती है. ಆದ್ದರಿಂದ ದೇವರ ವಾಕ್ಯವು ಈ ಹೃದಯದ ಕುರಿತಾಗಿ ಕೆಲವು ವಿಷಯಗಳನ್ನು ಹೇಳುವಂತದ್ದಾಗಿದೆ. हम लोग सब हृदय के विषय में क्या सोचते हैं? ನಾವು ನಮ್ಮ ಈ ಹೃದಯದ ವಿಷಯವಾಗಿ ಏನಂತ ಯೋಚನೆ ಮಾಡ್ತೇವೆ? क्या सोचते हैं हृदय के बारे में, दिल के बारे में? ಹೃದಯ ಅಂದ ತಕ್ಷಣ ಅದರ ಕುರಿತಾಗಿ ನಾವು ಏನು ಯೋಚನೆ ಮಾಡ್ತೇವೆ? हैं? शर्माइए मत, बोलिए. ಹೇಳ್ಬೋದು. बड़े लोग कोई नहीं सुन रहे, ಎಲ್ಲರೂ ಹೇಳ್ಬೋದು. है ना. इस दिल के बारे में हम लोग क्या सोचते हैं? ಈ ಒಂದು ಹೃದಯದ ವಿಷಯವಾಗಿ ನಾವು ಏನು ಯೋಚನೆ ಮಾಡ್ತೇವೆ? दिल तो प्रेम भरा है, ನಮ್ಮ ಹೃದಯವು ಪ್ರೀತಿಯಿಂದ ತುಂಬಿಕೊಂಡಿದೆ. इसमें भावनाएं हैं, ಇದರಲ್ಲಿ ಭಾವನೆಗಳಿವೆ. मेरे भाई के साथ प्रेम है, ನನ್ನ ಸಹೋದರೊಟ್ಟಿಗೆ ಒಂದು ಪ್ರೀತಿ ಇದೆ. किसी लड़के या लड़की को देख ले तो एक भावनाएं आती हैं. ಯಾವ ಸಹೋದರ ಅಥವಾ ಸಹೋದರಿಯನ್ನು ನೋಡಿದರೆ ಒಂದು ಬೇರೆ ಭಾವನೆಗಳು ಬರ್ತದೆ. दिल का पिक्चर हमारे दिमाग में कुछ ऐसा है. ಹೃದಯದ ಕುರಿತಾಗಿ ಒಂದು ವಿಚಾರ, ಒಂದು ಚಿತ್ರಣ ನಮ್ಮ ಬುದ್ಧಿಯಲ್ಲಿ ಈ ರೀತಿಯಾಗಿದೆ. लेकिन देखिए बाइबल इस हृदय के विषय में क्या कहता है. ಹಾಗಾದ್ರೆ ದೇವರ ವಾಕ್ಯ ಈ ಹೃದಯದ ವಿಷಯವಾಗಿ ಏನು ಹೇಳ್ತದೆ ಎಂಬುದನ್ನು ನೋಡೋಣ. जरा सभोपदेशक उसका 9वां अध्याय और उसकी 3री आयत को देखें. Ecclesiastes chapter 9 verse 3. ಪ್ರಸಂಗಿಗಳು 9 ಮತ್ತು 3ನೇ ವಾಕ್ಯವನ್ನು ಓದಿಕೊಳ್ಳೋಣ. हाँ ठीक है, यहां से भाई पढ़ेंगे आप. ब्रदर आप पढ़ेंगे. सभोपदेशक 9वां अध्याय 3री आयत. Ecclesiastes chapter 9 verse 3. ठीक है, कोई और, किसी ने और निकाल लिया है? हाँ या ಪ್ರಸಂಗಿ 9 3ನೇ ವಾಕ್ಯವನ್ನು ಓದಿಕೊಳ್ಳೋಣ. ಎಲ್ಲರಿಗೂ ಒಂದೇ ಗತಿಯೆಂಬ ಸಂಕಟವು ಲೋಕ ವ್ಯವಹಾರದಲ್ಲೆಲ್ಲ ಸೇರಿಕೊಂಡಿದೆ. ಇದಲ್ಲದೆ ನರವಂಶದವರ ಎದೆಯಲ್ಲಿ ಕೆಟ್ಟತನವು ತುಂಬಿದೆ. ಅವರು ಬದುಕಿರುವ ತನಕ ಮರಳುತನವು ಅವರ ಮನಸ್ಸನ್ನು ಹಿಡಿದಿರುವುದು. ಆಮೇಲೆ ಪ್ರೇತಲೋಕವೇ ಗತಿ. धन्यवाद. इस मन के विषय में, इस हृदय के विषय में क्या लिखा हुआ है? ಈ ಹೃದಯದ ವಿಷಯವಾಗಿ, ಮನಸ್ಸಿನ ವಿಷಯವಾಗಿ ಅಲ್ಲಿ ಏನು ಬರೆಯಲ್ಪಟ್ಟಿದೆ? It is full of evil. ಅದರಲ್ಲಿ ಎಲ್ಲವೂ ಕೆಟ್ಟತನವು ತುಂಬಿಕೊಂಡಿದೆ. हर प्रकार की बुराई इस हृदय में है. ಎಲ್ಲ ವಿಧವಾದಂತಹ ಕೆಟ್ಟತನವು ಇದರ ಈ ಹೃದಯದಲ್ಲಿದೆ. इस बुराई की जड़ जो है ये हृदय है. ಈ ಒಂದು ಕೆಟ್ಟತನಕ್ಕೆ ಮೂಲ ಕಾರಣದಲ್ಲಿ ಇರುವಂತದ್ದು ಈ ಹೃದಯವಾಗಿದೆ. जो हृदय हमको सिर्फ प्रेम और भावनाओं में नजर आता है, उसकी सच्चाई बाइबल बखान करती है. ಈ ನಮ್ಮ ಹೃದಯವು ಪ್ರೀತಿ ಮತ್ತು ಒಳ್ಳೆ ಭಾವನೆ ಎಂಬುದಾಗಿ ಹೇಳುವಂತದ್ದು, ಅದರ ಕುರಿತಾದಂತ ನಿಜವಾದ ಚಿತ್ರಣವನ್ನ ಸತ್ಯವೇದ ನಮ್ಮ ಮುಂದೆ ಇಡುವಂತದ್ದಾಗಿದೆ. देखिए अब यिर्मयाह की भविष्यवाणी 17वां अध्याय उसकी 9वीं आयत को जरा देखेंगे. ಯೆರೆಮೀಯನ ಪತ್ರಿಕೆ ಗ್ರಂಥದಲ್ಲಿ 17ನೇ ಅಧ್ಯಾಯದ 9ನೇ ವಾಕ್ಯವನ್ನು ಓದಿಕೊಳ್ಳೋಣ. वहां पर 17वें अध्याय की 9वीं आयत में इस प्रकार से लिखा है कि द हार्ट इज मोर डिसीटफुल दैन एनीथिंग एल्स. ಹೃದಯವು ಎಲ್ಲ ಪಾಪಕ್ಕಿಂತ ಹೆಚ್ಚಿನ ಪ್ರೇರೇಪಣೆಗೊಳಗಾಗಿದೆ. इस संसार में अगर भरमाने वाली, धोखा देने वाली कोई भी वस्तु है, उन सब से बढ़कर कौन सा है धोखा देने वाला? ಈ ಲೋಕದಲ್ಲಿರುವಂತಹ ಎಲ್ಲ ಸಂಗತಿಗಳಲ್ಲಿ ಅತಿ ಕೆಟ್ಟದಾಗಿರುವಂತಹ ಸಂಗತಿ ಯಾವುದು? ये दिल है. ಈ ಹೃದಯವಾಗಿದೆ. ये दिल है ना. ये दिल है कि मानता नहीं, धोखेबाज है ये. ಈ ಹೃದಯವೇ ಅತ್ಯಂತ ವಂಚಕರವಾದಂತದ್ದಾಗಿದೆ. हर प्रकार का धोखा और बुराई इस दिल में है. ಎಲ್ಲ ವಿಧವಾದಂತಹ ವಂಚನೆಗಳು ಈ ಹೃದಯದಲ್ಲಿವೆ. अगली आयत को जरा देखें. ಮುಂದಿನ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ मत्ती रचित सुसमाचार 15वां अध्याय उसकी 19वीं आयत. 15ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದಿಕೊಳ್ಳೋಣ. प्रभु यीशु मसीह वहां पर कहते हैं कि हर प्रकार के बुरे विचार कहां से आते हैं?
ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ಈ ಕೆಟ್ಟ ಎಲ್ಲ ಆಲೋಚನೆಗಳು ಎಲ್ಲಿಂದ ಬರುತ್ತವೆ? Out of this heart comes the evil thoughts. ನಮ್ಮ ಹೃದಯದ ಒಳಗಿಂದಲೇ ಈ ಎಲ್ಲ ಕೆಟ್ಟ ಸಂಗತಿಗಳು ಹೊರಬರುತ್ತವೆ. हमारा हृदय हमेशा इन बुरी बातों की ओर विचार कर रहा है. ಈ ನಮ್ಮ ಹೃದಯವು ಈ ಕೆಟ್ಟ ಆಲೋಚನೆ ಕುರಿತಾಗಿ ಯಾವಾಗಲೂ ಯೋಚಿಸುವಂತದ್ದಾಗಿದೆ. अंत में एक और आयत को देखेंगे जल्दी से, नीति वचन 4 अध्याय उसकी 23वीं आयत. ಜ್ಞಾನೋಕ್ತಿಗಳು 4:23 ವಾಕ್ಯವನ್ನು ಓದಿಕೊಳ್ಳೋಣ. Everything that you do flows out of your heart. ನೀವು ಮಾಡುವಂತ ಎಲ್ಲ ಸಂಗತಿಗಳು ಕೂಡ ಹೃದಯದಿಂದ ಹರಿದು ಹೋಗುವಂತದ್ದಾಗಿದೆ. तुम जो कुछ भी करते हो वो सारी बातें तुम्हारे हृदय से निकलती है. ನೀವು ಮಾಡುತ್ತಿರುವಂತ ಎಲ್ಲ ಸಂಗತಿಗಳು ಹೃದಯದಿಂದ ಹೋಗುತ್ತವೆ. जो कुछ हमारे हृदय में भरा है हम उसके अनुसार कार्य करते हैं. ನಮ್ಮ ಹೃದಯದಲ್ಲಿ ಏನೇನು ತುಂಬಿಕೊಂಡಿದೆಯೋ ಅದೇ ಪ್ರಕಾರ ನಾವು ಕೆಲಸ ಮಾಡುತ್ತೇವೆ. Bible talks about the condition of our heart. ದೇವರ ವಾಕ್ಯವು ನಮ್ಮ ಹೃದಯದ ಸ್ಥಿತಿಯನ್ನು ವ್ಯಕ್ತಪಡಿಸುವಂತದ್ದಾಗಿದೆ. और हमारे हृदय की इस बुराई की वजह से, ನಮ್ಮ ಹೃದಯದ ಈ ಕೆಟ್ಟತನದ ನಿಮಿತ್ತವಾಗಿ, हमारे हृदय के इस पाप भरे विचारों की वजह से, ನಮ್ಮ ಹೃದಯದಲ್ಲಿರುವಂತಹ ಈ ಪಾಪಮಯವಾದಂತಹ ಸಂಗತಿಗಳಿಂದ हम इस नए मनुष्यत्व में जीवन बिताना तो चाहते हैं, ನಾವು ಈ ಒಂದು ನೂತನ ಸ್ವಭಾವದಲ್ಲಿ ಜೀವನ ನಡೆಸಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೇವೋ, परंतु ये पुराना मनुष्यत्व हमको खींच लेता है. ಆದರೆ ಈ ಹಳೆಯ ನಡತೆ ನಮ್ಮನ್ನು ಸೆಳೆದುಕೊಂಡು ಹೋಗುತ್ತದೆ. ये हृदय क्या कह रहा है? ಈ ಹೃದಯವು ಏನು ಹೇಳುತ್ತದೆ? तू झूठ बोल, ನೀನು ಸುಳ್ಳು ಹೇಳು, तू कलीसिया मत जा, ಸಭೆಗೆ ಮತ್ತೆ ಹೋಗಬೇಡ, तू प्रार्थना मत कर, ಪ್ರಾರ್ಥನೆ ಮಾಡಬೇಡ, तू बाइबल मत पढ़. ದೇವರ ವಾಕ್ಯ ಓದಬೇಡ. ये हृदय ये सारी बातों को बोलता है. ಈ ಹೃದಯವು ಈ ವಿಷಯಗಳನ್ನು ಹೇಳುವಂತದ್ದಾಗಿದೆ. परंतु नया मनुष्यत्व क्या कह रहा है? ಆದರೆ ನೂತನ ಸ್ವಭಾವ ಏನು ಹೇಳುತ್ತದೆ? तो उस परमेश्वर की पहचान में बढ़ता चला जा. ಆ ಜೀವವುಳ್ಳ ದೇವರ ಸ್ವರೂಪದಲ್ಲಿ ಬೆಳೆಯುತ್ತಾ ಹೋಗು. प्रार्थना और वचन पढ़ने में परमेश्वर के निकट आ जा. ಪ್ರಾರ್ಥನೆ ಮತ್ತು ದೇವರ ವಾಕ್ಯದ ಮೂಲಕವಾಗಿ ದೇವರ ಸನ್ನಿಧಾನದ ಸಮೀಪಕ್ಕೆ ಬಾ. But there is a conflict. ಆದರೂ ಅಲ್ಲಿ ಒಂದು ಹೋರಾಟವಿದೆ. और इस कॉन्फ्लिक्ट की वजह से क्या होता है? ಈ ಒಂದು ಹೋರಾಟದ ನಿಮಿತ್ತವಾಗಿ ಏನಾಗುತ್ತದೆ? है ना? It's a popular statement है, बहुत फेमस एक स्टेटमेंट है. The heart of the problem is the problem of the heart. ಒಂದು ಎಲ್ಲರಿಗೂ ಪರಿಚಯವಾಗಿರುವಂತಹ ವಾಕ್ಯ ಏನೆಂದರೆ, ಇದೆಲ್ಲಕ್ಕೆ ಸಮಸ್ಯೆವೇ ನಮ್ಮ ಹೃದಯ. जीवन में हर प्रकार की बुराई का कारण क्या है? ಜೀವನದಲ್ಲಿರುವಂತಹ ಎಲ್ಲ ಕೆಟ್ಟತನಗಳಿಗೆ ಮುಖ್ಯ ಕಾರಣವ್ಯಾವುದು? ये हृदय, ಈ ಹೃದಯವು, इस दिल की बुराइयां. ಈ ಹೃದಯದಲ್ಲಿರುವಂತಹ ಕೆಟ್ಟತನವು. और इसलिए हम क्या करते हैं? ಆದ್ದರಿಂದ ನಾವು ಏನ್ ಮಾಡ್ತೇವೆ? इस संघर्ष में होकर, ಈ ಒಂದು ಹೋರಾಟದಲ್ಲಿ ಇರುವಾಗ, इस नए मनुष्यत्व और पुराने मनुष्यत्व के बीच का जो संघर्ष है, ಈ ಒಂದು ಹೊಸ ಸ್ವಭಾವ ಮತ್ತು ಹಳೆಯ ಸ್ವಭಾವದ ಮಧ್ಯದಲ್ಲಿರುವಂತಹ ಹೋರಾಟದಲ್ಲಿ we start wearing a mask. ಆಗ ನಾವು ಒಂದು ಮುಖವಾಡವನ್ನು ಧರಿಸಿಕೊಳ್ಳುತ್ತೇವೆ. हम मुखौटों को पहनकर घूमना शुरू कर देते हैं. ನಾವು ಮುಖವಾಡವನ್ನು ಧರಿಸಿಕೊಂಡು ನಡೆಯಲಿಕ್ಕೆ ಪ್ರಾರಂಭಿಸುತ್ತೇವೆ. उस पिक्चर में देख रहे हैं ना आप लोग? ಆ ಒಂದು ಪಿಕ್ಚರ್ದಲ್ಲಿ ನೋಡ್ತಾ ಇದ್ದೀರಲ್ಲ, बिल्ली है छोटा सा, ಅಲ್ಲಿ ಒಂದು ಬೆಕ್ಕು ಇದೆ. लेकिन जब आईने में देख रही है अपने आप को, ಯಾವಾಗ ಒಂದು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುವಾಗ तो कौन नजर आ रहा है? ಅಲ್ಲಿ ಯಾರು ಕಂಡು ಬರ್ತಾ ಇದ್ದಾರೆ? शेर दिख रहा है. ಅಲ್ಲಿ ಒಂದು ಹುಲಿ ಕಂಡು ಬರ್ತಾ ಇದೆ. असलियत क्या है? ನಿಜವಾದದ್ದು ಏನು? बिल्ली है छोटी सी, ಅದು ಚಿಕ್ಕದಾದಂತಹ ಬೆಕ್ಕಾಗಿದೆ. परंतु अपने विषय में क्या सोच रहा है? ಆದ್ರೆ ತನ್ನ ಕುರಿತಾಗಿ ಅದು ಏನು ಆಲೋಚಿಸ್ತಾ ಇದೆ? शेर है, ನಾನೊಬ್ಬ ಹುಲಿ ಆಗಿದ್ದೇನೆ, मेरे से खतरनाक और कोई नहीं है. ನನ್ನಷ್ಟಕ್ಕಿಂತ ಶ್ರೇಷ್ಠವಾದ ಸ್ಟ್ರಾಂಗ್ ಯಾರು ಇಲ್ಲ ಎಂಬುದಾಗಿ We all start wearing masks. ನಾವೆಲ್ಲರೂ ಮುಖವಾಡವನ್ನು ಧರಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸಿದ್ದೇವೆ. घरों में, कलीसियाओं में, स्कूल में, कॉलेज में, नौकरी के क्षेत्रों में हम सब मुखौटों को पहनकर घूम रहे हैं. ಮನೆಗಳಲ್ಲಿ, ಸಭೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಕೆಲಸ ಮಾಡುವ ಎಲ್ಲಾ ಸ್ಥಳಗಳಲ್ಲಿಯೂ ಕೂಡ ನಾವು ಮುಖವಾಡವನ್ನು ಧರಿಸಿಕೊಳ್ಳುವರಾಗಿದ್ದೇವೆ. We are living with a dual identity. ನಾವು ಜೀವಿಸ್ತಾ ಇರುವಂತ ಎರಡು ವಿಧವಾದ ವ್ಯಕ್ತಿತ್ವದೊಂದಿಗೆ. कलीसिया में लोग मुझे किसी और तरीके से पहचानते हैं, कॉलेज में जाते हैं तो कुछ और तरीके से पहचानते हैं. ಸಭೆಯಲ್ಲಿರುವಂತಹ ಜನರು ನಮ್ಮನ್ನು ಬೇರೆ ರೀತಿಯಲ್ಲಿ ಗುರುತಿಸುತ್ತಾರೆ, ಅದೇ ರೀತಿಯಾಗಿ ಹೊರಗಡೆ ಇರುವಂತಹ ಜನರು ಮತ್ತೊಂದು ರೀತಿಯಲ್ಲಿ ನಮ್ಮನ್ನು ಗುರುತಿಸುತ್ತಾರೆ. जब घर पे लड़का आता है तो मम्मी बोलती है मेरा लाडला बेटा आ गया है ना, मेरा लाडला बेटा आ गया. ಆ ಒಂದು ವೇಳೆ ಮನೆಯೊಳಗೆ ಮಗು ಬಂದ ತಕ್ಷಣ ತಾಯಿ ಹೇಳುತ್ತಾಳೆ, ಅಯ್ಯೋ ನನ್ನ ಪ್ರೀತಿಯ ಮಗ ಬಂದನು, ನನ್ನ ಪ್ರೀತಿಯ ಮಗ ಬಂದನು ಎಂಬುದಾಗಿ. कॉलेज में पहुंचा तो दोस्त कहते अरे दादा आ गया, दादा आ गया. ಅದೇ ಹುಡುಗನು ಕಾಲೇಜ್ಗೆ ಹೋದರೆ ಅಯ್ಯೋ ಅಣ್ಣ ಬಂದಾನೆ, ಅಣ್ಣ ಬಂದವನೇ ಅಂತ ಎಂಬುದಾಗಿ ಹೇಳ್ತಾರೆ. घर में बिल्कुल चुपचाप रहती है, शांत भी रहती है, मुंह खोल के देखना पड़ता है कि जीभ है क्या. ಮನೆಯಲ್ಲಿ ಇಷ್ಟು ಶಾಂತವಾಗಿರ್ತಾರೆ, ಎಷ್ಟು ಶಾಂತವಾಗಿರ್ತಾರೆ ಅಂದ್ರೆ ಬಾಯಿ ತೆಗೆದು ನೋಡಬೇಕು ನಾಲಿಗೆ ಇದೆಯೋ ಇಲ್ಲೋ ಅಷ್ಟು ಮೌನವಾಗಿರ್ತಾರೆ. कॉलेज में और ऑफिस में जाकर बात करो, ಕಾಲೇಜ್ ನಲ್ಲಿ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ಹೋಗಿ
ಮಾತನಾಡಿಸುವಾಗ अरे बाप रे, सुबह 9 बजे से लेकर 5 बजे तक 1 मिनट शांत नहीं होती। ಅರೆ ಏನಪ್ಪ ಹೇಳುವುದು, ಮುಂಜಾನೆ 9 ರಿಂದ ಸಾಯಂಕಾಲ 5 ಗಂಟೆವರೆಗೂ ಒಂದು ಸ್ವಲ್ಪನೂ ಕೂಡ ಅವರು ಬಾಯಿ ಮುಚ್ಚುವುದಿಲ್ಲವಲ್ಲ. लिविंग इन अ ड्यूअल आइडेंटिटी। ಈ ರೀತಿಯಾಗಿ ಎರಡು ವ್ಯಕ್ತಿತ್ವಗಳೊಂದಿಗೆ ಜೀವಿಸುವಂತದ್ದು. तीसरी बात, ಮೂರನೆಯ ಸಂಗತಿ, they start pretending who we are not। ಅವರು ಈ ರೀತಿಯಾಗಿ ಸಾಬೀತುಪಡಿಸಲಿಕ್ಕೆ ಪ್ರಯತ್ನಿಸುತ್ತಾರೆ ನಾವು ಏನಾಗಿಲ್ಲೋ ಅದನ್ನ. हम अपने विषय में धारणाएं बना लेते हैं। ನಮ್ಮ ಜೀವಿತಗಳಲ್ಲಿ ಅನೇಕ ವಿಷಯಗಳ ಮೂಲಕವಾಗಿ ನಾವು ಸಾಬೀತುಪಡಿಸುತ್ತೇವೆ. मैं जो नहीं हूं, मैं अपने विषय में वो सोचने लग जाता हूं। ನನ್ನಲ್ಲಿ ಯಾವ ವಿಷಯಗಳು ನನ್ನಲ್ಲಿ ಇಲ್ಲವೋ ಅದರ ವಿಷಯವಾಗಿ ನಾವು ಪ್ರಯತ್ನಿಸುತ್ತೇವೆ. हमारे जीवन में हम अपने विषय में कई बातों को खुद ही सोच लेते हैं। ನಮ್ಮ ಜೀವಿತದಲ್ಲಿ ನಮ್ಮ ವಿಷಯವಾಗಿ ಬೇರೆ ರೀತಿಯಲ್ಲಿ ನಾವು ಅನೇಕ ವಿಷಯಗಳನ್ನು ಆಲೋಚಿಸುತ್ತೇವೆ. प्रियो, मेरे और आपके जीवन में इस पुराने मनुष्यत्व और नए मनुष्यत्व के बीच के संघर्ष में ये 3 बातें हमारे जीवन में उत्पन्न होती है। ಪ್ರಿಯರೇ, ನಮ್ಮ ಜೀವಿತದ ಹಳೆಯ ಸ್ವಭಾವದಲ್ಲಿ ಹೊಸ ಸ್ವಭಾವದ ಮಧ್ಯದಲ್ಲಿರುವಂತಹ ಈ ಹೋರಾಟದಲ್ಲಿ ಮುಖ್ಯವಾಗಿ ಈ 3 ಸಂಗತಿಗಳು ನಮ್ಮ ಜೀವಿತಗಳಲ್ಲಿ ನಡೆದು ಹೋಗುತ್ತವೆ. क्योंकि हम अच्छा करना चाहते हैं, लेकिन ये पुराना मनुष्यत्व, ये हृदय जो है जिसमें केवल पाप भरा है, ये हमको बार बार परमेश्वर से दूर कर देता है। ನಾವು ಅದರ ಒಳ್ಳೆಯದನ್ನೇ ಮಾಡಬೇಕೆಂಬುದಾಗಿ ಪ್ರಯತ್ನಿಸುತ್ತೇವೆ, ಆದರೆ ಈ ಹೃದಯವು ಯಾವಾಗಲೂ ಕೆಟ್ಟತನದಿಂದ ವಂಚನೆಯಿಂದ ಕೂಡಿರುವಂತಹ ಈ ಹೃದಯವು ನಮ್ಮನ್ನು ಹಳೆಯ ಸ್ವಭಾವದತ್ತ ಸೆಳೆದುಕೊಂಡು ಹೋಗುವಂತದ್ದಾಗಿದೆ. और हम अपने जीवन में मुखौटों को पहनने लगते हैं। ಆಗ ನಾವು ನಮ್ಮ ಜೀವಿತಗಳಲ್ಲಿ ಮುಖವಾಡವನ್ನು ಧರಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸುತ್ತೇವೆ. इस पूरे 3 दिन में हम लोग 5 क्षेत्रों के विषय में बात करेंगे। ಈ ಒಂದು 3 ದಿನಗಳ ಕೂಟದಲ್ಲಿ 5 ಮುಖ್ಯವಾದ ಕ್ಷೇತ್ರಗಳನ್ನು ಕುರಿತು ನಾವು ಅಭ್ಯಾಸ ಮಾಡಲಿಕ್ಕಿದ್ದೇವೆ. 5 masks in our lives। ನಮ್ಮ ಜೀವಿತದಲ್ಲಿರುವಂತಹ 5 ಮುಖವಾಡಗಳ ಕುರಿತಾಗಿ ನಾವು ಅಭ್ಯಾಸ ಮಾಡೋಣ. मास्क ऑफ स्पीच, ಮಾತನಾಡುವುದರಲ್ಲಿ ಮುಖವಾಡ. बातचीत करने में हम कैसे मुखौटा पहनते हैं। ಮಾತನಾಡುವುದರಲ್ಲಿ ಮಾತುಕತೆಯ ಮುಖವಾಟ. मास्क ऑफ कंडक्ट, ನಡೆಸಿಕೊಡುವುದರಲ್ಲಿ ಮುಖವಾಡ. हमारे चाल चलन में कैसे हम मुखौटों को पहन लेते हैं। ನಮ್ಮ ವರ್ತನೆಗಳಲ್ಲಿರುವಂತಹ ಮುಖವಾಡ. मास्क ऑफ लव, ಪ್ರೀತಿಯ ಮುಖವಾಡ. हम कैसे प्रेम दिखाने में मुखौटा पहन लेते हैं। ನಾವು ಯಾವ ರೀತಿಯಾಗಿ ಮತ್ತೊಬ್ಬರಿಗೆ ಪ್ರೀತಿಯನ್ನು ತೋರಿಸುವಂತಹ ವಿಷಯದಲ್ಲಿ ಮುಖವಾಡ ಧರಿಸಿಕೊಳ್ತೇವೆ. मास्क ऑफ फेथ, ನಂಬಿಕೆಯ ಮುಖವಾಡ. विश्वास के जीवन में कैसे मुखौटों को पहनकर चल रहे हैं। ನಂಬಿಕೆಯ ಈ ಜೀವಿತದಲ್ಲಿ ಎಂತಹ ಮುಖವಾಡವನ್ನು ಧರಿಸಿಕೊಳ್ತೇವೆ. और अंतिम बात, मास्क ऑफ प्योरिटी इन आवर लाइफ, ನಮ್ಮ ಜೀವಿತದಲ್ಲಿ ಪರಿಶುದ್ಧತೆಯ ಮುಖವಾಡ. अपने पवित्रता के जीवन में कैसे हम मुखौटा पहनकर चल रहे हैं। ನಮ್ಮ ಪರಿಶುದ್ಧವಾದ ಜೀವಿತದಲ್ಲಿ ಹೇಗೆ ಮುಖವಾಡವನ್ನು ಧರಿಸಿಕೊಂಡು ಜೀವಿಸ್ತೇವೆ. अगले 3 दिन हम इन 5 क्षेत्रों के विषय में अपने जीवन में से उस मुखौटों को हटाने की कोशिश करेंगे। ಮುಂದಿನ ಈ 3 ದಿನಗಳಲ್ಲಿ ಈ ನಮ್ಮ ಜೀವಿತದಲ್ಲಿರುವಂತಹ 5 ಮುಖವಾಡಗಳನ್ನ ತೆಗೆದು ಹಾಕಲಿಕ್ಕೆ ನಾವು ಪ್ರಯತ್ನಿಸುವರಾಗಿರೋಣ. परमेश्वर हमारी सहायता करे, ದೇವರು ನಮಗೆ ಸಹಾಯಕನಾಗಿರಲಿ कि हम और भी अधिक इसके विषय में गहराई से सोचें। ಇನ್ನು ಆಳವಾಗಿ ಈ ವಿಷಯಗಳಿಗೆ ಕುರಿತಾಗಿ ನಾವು ಆಲೋಚಿಸಲಿಕ್ಕೆ. इस मुखौटों से जीने का जीवन प्रियो आपके जीवन में भलाई तो नहीं लाएगा। ಈ ಒಂದು ಜೀವಿತದಂತಹ ಮುಖವಾಡಗಳನ್ನು ಧರಿಸಿಕೊಳ್ಳುವ ಮೂಲಕವಾಗಿ ಯಾವ ಒಳಿತು ಕೂಡ ನಿಮಗೆ ಆಗುವುದಿಲ್ಲ ಪ್ರಿಯರೇ. आप केवल परमेश्वर से दूर चले जाएंगे। ನೀವು ಇನ್ನು ಅಧಿಕವಾಗಿ ದೇವರಿಂದ ದೂರ ಹೋಗುತ್ತೀರಿ. परमेश्वर चाहता है कि आप उन मुखौटों को उतार फेंके, ಕರ್ತನ ಚಿತ್ತವಾಗಿದೆ ನೀವು ಆ ಮುಖವಾಡವನ್ನು ತೆಗೆದು ಹಾಕಬೇಕು. अपने जीवन से उन दूसरे प्रकार के उस जीवनी को जरा हटा दे। ನಮ್ಮ ಈ ಜೀವಿತದಲ್ಲಿರುವಂತಹ ಇಂತಹ ಸಂಗತಿಗಳನ್ನ ನಾವು ತೆಗೆದು ಹಾಕೋಣ. अपने जीवन में जो धारणाएं हमने अपने विषय में बना लिया है उसे दूर कर दे। ನಮ್ಮ ಜೀವಿತದಲ್ಲಿ ನಾವೇ ಕೆಲವೊಂದು ದೃಢ ನಿರ್ಧಾರ ಸಂಕಲ್ಪಗಳು ನಮ್ಮ ಆಲೋಚನೆ ಮೇರೆಗೆ ಮಾಡಿಕೊಂಡಿದ್ದೇವೆ, ಅದನ್ನು ತೆಗೆದು ಹಾಕೋಣ. Let's find the identity in Christ. ನಾವು ಕರ್ತನಲ್ಲಿ ನನ್ನ ವ್ಯಕ್ತಿತ್ವ ಏನು, ನನ್ನ ನಿಖರತೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. और उस पहचान में हम आगे बढ़ते चले जाए। ನಾವು ಆ ಒಂದು ಗುರುತಿನೊಂದಿಗೆ ಮುಂದೆ ಸಾಗೋಣ. ठीक है, तैयार है आप लोग? ನೀವೆಲ್ಲರೂ ಸಿದ್ಧವಾಗಿದ್ದೀರಾ? अगले 3 दिन में हम इन 5 मुखौटों को हटाएंगे। ನಾವು ಈ ಮುಂದಿನ 3 ದಿನಗಳಲ್ಲಿ 5 ಮುಖವಾಡಗಳನ್ನು ತೆಗೆದು ಹಾಕೋಣ. प्रार्थना पूर्वक में और आप बैठे रहें, ನಾವು ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಸೇರಿ ಕುಳಿತುಕೊಳ್ಳೋಣ. ताकि परमेश्वर हमारी सहायता करे कि हम इस मुखौटे को अपने जीवन से हटा सके। ಯಾಕೆಂದ್ರೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ ನಮ್ಮ ಜೀವಿತದಲ್ಲಿರುವಂತಹ ಮುಖವಾಡಗಳನ್ನು ತೆಗೆದು ಹಾಕುವುದಕ್ಕಾಗಿ. प्रार्थना के साथ हम इस पहले सत्र को समाप्त करेंगे। ಪ್ರಾರ್ಥನೆಯೊಂದಿಗೆ ಮೊದಲನೇ ಸಂದೇಶವನ್ನು ಮುಕ್ತಾಯ ಮಾಡಿಕೊಳ್ಳೋಣ. हम अपने सरों को झुका लें। ನಾವು ನಮ್ಮ ತಲೆಗಳನ್ನು ಭಾಗಿಸೋಣ. स्वर्गीय पिता, हम आपको धन्यवाद देते हैं। ಪರಲೋಕದಲ್ಲಿರುವಂತಹ ದೇವರೇ, ನಿನ್ನನ್ನು ಸ್ತುತಿಸುತ್ತೇವೆ. प्रभु, आपके चरणों पर आते हैं और अपने जीवन को समर्पित करते हैं। ನಿನ್ನ ಸನ್ನಿಧಾನದಲ್ಲಿ ಬಂದು ನಮ್ಮ ಜೀವಿತವನ್ನು ಸಮರ್ಪಿಸುತ್ತೇವೆ. हम मानते हैं प्रभु कि हम अपने जीवन में मुखौटे
मुखौटों को पहनकर चल रहे हैं। ನಾವು ಒಪ್ಪಿಕೊಳ್ಳುತ್ತೇವೆ ನಮ್ಮ ಜೀವಿತಗಳಲ್ಲಿ ಮುಖವಾಡವನ್ನು ಧರಿಸಿಕೊಂಡು ಜೀವಿಸ್ತಾ ಇದ್ದೇವೆ ಎಂಬುದಾಗಿ. आपने हमें इस आज्ञा को दिया है कि हम एक नए मनुष्यत्व को पहन ले, ನೀವು ನಮಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ದೀರಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವುದಕ್ಕಾಗಿ. परंतु हमारे दिल के पाप, हमारे हृदय के विचार हमें इससे दूर करती है। ಆದರೆ ನಮ್ಮ ಹೃದಯದಲ್ಲಿರುವಂತಹ ಪಾಪಗಳು ದುಷ್ಟ ವಿಚಾರಗಳು ನಮ್ಮಿಂದ ಇದನ್ನು ದೂರ ಮಾಡ್ತಾ ಇದೆ. प्रभु इन मुखौटों को हम हटाना चाहते हैं। ದೇವರೇ, ನಾವು ಈ ಮುಖವಾಡವನ್ನು ತೆಗೆದು ಹಾಕಲಿಕ್ಕೆ ಇಷ್ಟಪಡುವರಾಗಿದ್ದೇವೆ. आप हमारी सहायता करें, ನೀವೇ ನಮಗೆ ಸಹಾಯ ಮಾಡ್ರಿ. आपके वचन के अनुग्रह में हमारी आप मार्गदर्शन को दे। ನಿಮ್ಮ ವಾಕ್ಯದ ಮೂಲಕವಾಗಿ ನಮಗೆ ಮಾರ್ಗದರ್ಶಿಸು. अगले 3 दिन जब हम इस विषय पर विचार करते हैं, ಮುಂದಿನ 3 ದಿನಗಳ ಕಾಲ ಈ ವಿಷಯವನ್ನು ಆಲೋಚಿಸುವಾಗ हम में से हरेकों के जीवन के मुखौटों को हम उतार फेंकने पाए। ನಮ್ಮ ಜೀವಿತದಲ್ಲಿರುವಂತಹ ಪ್ರತಿಯೊಬ್ಬರು ತಮ್ಮ ತಮ್ಮ ಮುಖವಾಡವನ್ನು ತೆಗೆದು ಹಾಕಲಿ ಸಹಾಯ ಮಾಡು. आदर भक्ति महिमा केवल आपको देते हैं। ಎಲ್ಲ ಘನ ಮಾನ ಮಹಿಮೆಗಳು ನಿನಗೆ ಮಾತ್ರ ಸಲ್ಲಲಿ. यीशु मसीह के नाम में मांगते हैं, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ. आमीन। ಆಮೆನ್.